ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಂಜೇಶ್. ನೀವು ನೋಡ್ತಾ ಇದ್ದೀರಾ ನಂಜೇಶ್ ಮೈಂಡ್ಸೆಟ್ ಯೂಟ್ಯೂಬ್ ಚಾನಲ್. ಬುದ್ಧಿಸಮ್ ಟಾಪಿಕ್ನ ಭಾಗ 2 ಅಂದರೆ ಪಾರ್ಟ್ 2 ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ ನಾನು ನಿಮಗೆ PYQ ಶಾರ್ಟ್ ನೋಟ್ಸ್ ಪ್ಲಸ್ ಅಪ್ರೋಚ್ನ ಹೇಳ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲೂ ಕೂಡ. ಈ ವಿಡಿಯೋದಲ್ಲಿ ಯಾವ್ಯಾವ ಟಾಪಿಕ್ಸ್ ಬರುತ್ತಪ್ಪ ಅಂತಂದರೆ ಹೀನಯಾನ ಬುದ್ಧಿಸಮ್, ಮಹಾಯಾನ ಬುದ್ಧಿಸಮ್, ಮತ್ತೆ ಈ ಹೀನಯಾನ ಮಹಾಯಾನ ಲೇಟರ್ ಪಾರ್ಟ್ ಅಲ್ಲಿ ಇದು ಹುಟ್ಕೊಂಡಿದ್ದು ಅಂದ್ರೆ 4th ಬುದ್ಧಿಸ್ಟ್ ಕೌನ್ಸಿಲ್ ಅಲ್ಲಿ. ಇದಕ್ಕೂ ಮುಂಚೆ ಆ ಬುದ್ಧಿಸ್ಟ್ ಸಂಘದಲ್ಲಿ ಒಂದು ಗುಂಪು ಇರುತ್ತೆ. ಆ ಗುಂಪುಗಳು ಯಾವ್ದಪ್ಪ ಅಂತಂದ್ರೆ ಅದನ್ನ ಡಿಫ್ರೆಂಟ್ ಸ್ಕೂಲ್ ಆಫ್ ಬುದ್ಧಿಸಮ್ ಅಂತ ಕರೀತಾರೆ. ಸ್ಥಾವರವಾದಿನ್ಸ್ ಮತ್ತೆ ಮಹಾಸಾಂಘಿಕಸ್, ಅದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ಅವರು ಯಾವ ರೀತಿ ಹೀನಯಾನ ಮಹಾಯಾನ ಆಗಿ ಕನ್ವರ್ಟ್ ಆದ್ರು, ಮತ್ತೆ ತೆರವಾದ ಅಂತಂದ್ರೇನು ಅಂತಾನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ ನಂತರ ಮುದ್ರಾಸ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ UPSC. ಅಂದ್ರೆ UPSC KPSC ಯಾವುದೇ ಎಕ್ಸಾಮ್ ಆಗಿರ್ಬೋದು, KEA ಅದ್ರ ಮೇಲೆ ಫೋಕಸ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ UPSCಲಿ ಅದು ರಿಪೀಟ್ ಆಗಿದೆ ಥೀಮು ಮುದ್ರಾಸ್ ಮೇಲೆ. ಅದಾದ ನಂತರ ಬುದ್ಧಿಸ್ಟ್ ಸ್ಕಾಲರ್ಸ್ ಮತ್ತೆ ಕೆಲವೊಂದು ಅದರ್ ಟಾಪಿಕ್ಸ್ ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ. ಲಾಸ್ಟ್ ವಿಡಿಯೋಗೆ ತುಂಬಾನೇ ಒಳ್ಳೆ ಸಪೋರ್ಟ್ನ ಮಾಡಿದ್ದೀರಾ. ಇದೇ ರೀತಿ ಸಪೋರ್ಟ್ನ ಮಾಡಿ ನಾನು ಫ್ರೀ ಆಗಿ ನಿಮಗೆ PYQ ಶಾರ್ಟ್ ನೋಟ್ಸು ಮತ್ತೆ ಅಪ್ರೋಚ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಟಾಪಿಕ್ ವೈಸ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಕಂಪ್ಲೀಟ್ಲಿ ಬೇಸ್ಡ್ ಆನ್ ಯುವರ್ ಸಪೋರ್ಟ್ ನಿಂತಿರುತ್ತೆ ಇದು. ಯಾರಿಗೆ ಅಪ್ರೋಚ್ ಗೊತ್ತಿಲ್ಲ ಅವರು ಬಿಗಿನರ್ಸ್ ಆಗಿರ್ಬೋದು, ಇಲ್ಲ 2-3 ವರ್ಷ ಓದಿರೋರು ಕೂಡ ಆಗಿರ್ಬೋದು, ಈ ಅಪ್ರೋಚ್ ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇವತ್ತಿನ ಟಾಪಿಕ್ ಹೋಗೋದಕ್ಕೂ ಮುಂಚೆ ನಿಮಗೆ ಇದೊಂದು ಫ್ಲೋ ಚಾರ್ಟ್ ಗೊತ್ತಿರಬೇಕು. ಈ ಫ್ಲೋ ಚಾರ್ಟ್ ಇಲ್ಲ ಅಂತಂದ್ರೆ ಎಕ್ಸಾಮ್ದು ಸಿಲೆಬಸ್ ಗೊತ್ತಿಲ್ದಾನೆ ಹೆಂಗೆ ಎಕ್ಸಾಮ್ನ ನೀವು ಕ್ರ್ಯಾಕ್ ಮಾಡೋಕ್ಕಾಗೋದಿಲ್ವೋ, ಈ ಒಂದು ಫ್ಲೋ ಚಾರ್ಟ್ ಇಲ್ದಾನೆ ನೀವು ಯಾವುದೇ ಕಾರಣಕ್ಕೂ ಟಾಪಿಕ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಹಂಗಾಗಿ ಈ ಫ್ಲೋ ಚಾರ್ಟ್ನ ನನ್ನ ಮುಖಾಂತರ ಈ ಫ್ಲೋ ಚಾರ್ಟ್ನ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಏನೇನು ಇರುತ್ತೆ ಅಂತ. ಇದು ಅರ್ಥ ಆಯ್ತು ಅಂತಂದ್ರೆ ನೆಕ್ಸ್ಟ್ 20 ಪೇಜ್ ಇರುವಂತ PDF ನಿಮ್ಗೆ ಆರಾಮಾಗಿ ಅರ್ಥ ಆಗುತ್ತೆ. ದ 1 ಪೇಜ್ ಫ್ಲೋ ಚಾರ್ಟ್ ಹೇಳುತ್ತೆ 20 ಪೇಜಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಇದೊಂದು ಪೇಜ್, ಈ ಪೇಜ್ನ ನಿಮ್ಮ ನೋಟ್ಸಲ್ಲೂ ಕೂಡ ನೀವು ಹಾಕೊಳ್ಬೇಕು. ಅರ್ಥ ಆಯ್ತಾ? ಬುದ್ಧಿಸ್ಟ್ ಕೌನ್ಸಿಲ್, ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲ್. ಲಾಸ್ಟ್ ವಿಡಿಯೋನ ಯಾರು ನೋಡಿಲ್ಲ ಅವ್ರು ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಸ್ವಲ್ಪ ಅಲ್ಲಿಗೆ ಈ ವಿಡಿಯೋಗೂ ಕೂಡ ಕಾನ್ಸೆಪ್ಟು ಎರಡೂ ಕೂಡ ಮರ್ಜ್ ಆಗ್ತಾ ಹೋಗುತ್ತೆ. ಸ್ವಲ್ಪ ನೋಡಿಲ್ದೇ ಇದ್ದವರು ನೋಡಿ, ತುಂಬಾನೇ ಯೂಸ್ಫುಲ್ ಆಗಿದೆ ಆ ವಿಡಿಯೋನು ಕೂಡ. ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲ್ ಟೈಮಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಬುದ್ಧಿಸಮ್ ಅಲ್ಲಿ ಒಂದು ಸಂಘ ಅನ್ನೋದಿರುತ್ತೆ. ಈ ಸಂಘದಲ್ಲಿರೋರಿಗೆ ಏನ್ ಕೆಲಸನಪ್ಪ ಅಂತಂದ್ರೆ ಬುದ್ಧನ್ನ ಫಾಲೋವರ್ಸ್ ಮಾಡ್ತಾ ಇರ್ತಾರೆ, ಬುದ್ಧಿಸಮ್ನ ಹರಡೋದು ಇವ್ರ ಕೆಲಸ ಆಗಿರುತ್ತೆ. ಆ ಸಂಘದಲ್ಲಿ ಒಂದು ವಿನಯ ಪೀಠಕ ಅಂತ ಹೇಳ್ಬಿಟ್ಟು ಒಂದು ಬುಕ್ ಇರುತ್ತೆ. ಆ ಬುಕ್ ಏನ್ರ ಬಗ್ಗೆ ಹೇಳುತ್ತಪ್ಪ ಅಂತಂದ್ರೆ ಬುದ್ಧಿಸ್ಟ್ ಮಾಂಗ್ಸ್ ಯಾವ ರೀತಿ ಇರಬೇಕು, ಅವರ ನಿಯಮಗಳೇನು ಮತ್ತೆ ನಿಬಂಧನೆಗಳೇನು ಅಂತ ಹೇಳ್ಬಿಟ್ಟು ಆ ಬುಕ್ ಹೇಳುತ್ತೆ. ಆ ಬುಕ್ಕಲ್ಲಿ ಹೇಳಿರೋದನ್ನ ಎಕ್ಸಾಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸ್ಥಾವರವಾದಿನ್ಸು ಆ ಬುಕ್ಕಲ್ಲಿ ಹೇಳಿರೋ ರೀತಿ ಎಕ್ಸ್ಟ್ರೀಮ್ ಆಗಿ ಮಾಡೋದು ಬೇಡ. ಅಂದ್ರೆ ಬುಕ್ ಏನ್ ಹೇಳುತ್ತಪ್ಪ ಅಂತಂದ್ರೆ ಬುದ್ಧಿಸ್ಟ್ ಮಾಂಗ್ಸು ಮನಿನ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ, ನಾಳೆ ಅದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ, ನಾಳೆಗೋಸ್ಕರ ಆಹಾರನ ಸೇವ್ ಮಾಡಿ ಇಟ್ಕೊಳಂಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿರುತ್ತೆ. ಅದು ಎಕ್ಸ್ಟ್ರೀಮ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಈ ಮಹಾಸಾಂಘಿಕಾಸ್ ಹೇಳ್ತಾರೆ ಅಷ್ಟೊಂದು ಎಕ್ಸ್ಟ್ರೀಮ್ ಆಗಿ ಫಾಲೋ ಮಾಡೋದು ಬೇಡ, ಸ್ವಲ್ಪ ರೂಲ್ಸ್ನ ಸಡಿಲಿಕೆ ಮಾಡಿ ಅಂತ. ಬಟ್ ಈ ಸ್ಥಾವರವಾದಿನ್ಸ್ ಏನಿರ್ತಾರಲ್ಲ ಇವರು ಅದೇ ತರ ಆಗ್ಬೇಕು ಅಂತ ಹೇಳ್ಬಿಟ್ಟು ಇದು ಡಿಫ್ರೆಂಟ್ ಆಗೋದಿಕ್ ಸ್ಟಾರ್ಟ್ ಆಗುತ್ತೆ. ಅಂತಂದ್ರೆ ಇಲ್ಲಿ ಒಂದು ಗುಂಪು ಕ್ರಿಯೇಟ್ ಆಗೋದಿಕ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ? ಬುದ್ಧಿಸ್ಟ್ ಸಂಘದಲ್ಲಿ. ಯಾಕೆ? ವಿನಯ ಪೀಠಕದಲ್ಲಿದ್ದಂತ ರೂಲ್ಸ್ ಬಗ್ಗೆ ಮನಸ್ತಾಪಗಳು ಬಂದಿ. ಇದೆಲ್ಲಿ ನಡೆದಿದ್ದು? ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲ್ ಅಲ್ಲಿ ಈ ತರ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ 4th ಬುದ್ಧಿಸ್ಟ್ ಕೌನ್ಸಿಲ್ ನಡೆಯುತ್ತಲ್ಲ ನೋಡಿ, 4th ಬುದ್ಧಿಸ್ಟ್ ಕೌನ್ಸಿಲ್ ಅಲ್ಲಿ ಕಂಪ್ಲೀಟ್ ಆಗಿ ಡಿವೈಡ್ ಆಗಿ ಹೋಗ್ಬಿಡ್ತಾರೆ, ಹೀನಯಾನ ಮತ್ತೆ ಮಹಾಯಾನ ಅಂತ. ಈ ಮಹಾಯಾನದವರು ಯಾರಪ್ಪ ಅಂತಂದ್ರೆ ಈ ಮಹಾಸಾಂಘಿಕದಲ್ಲಿ ಇದ್ದಂಥವ್ರು ಮಹಾಯಾನ ಆಗಿ ಕನ್ವರ್ಟ್ ಆಗ್ತಾರೆ. ಈ ಸ್ಥಾವರವಾದಿನ್ಸಲ್ಲಿ ಇದ್ದಂಥವ್ರು ಹೀನಯಾನ ಆಗಿ, ಈ ಸ್ಥಾವರವಾದಿನ್ಸಲ್ಲಿ ಇರ್ತಾರಲ್ಲ ನೋಡಿ, ಈ ಸ್ಥಾವರವಾದಿನ್ಸಲ್ಲಿ ಇದ್ದವರು ಹೀನಯಾನ ಆಗಿ ಕನ್ವರ್ಟ್ ಆಗ್ಬಿಡ್ತಾರೆ. ಇಷ್ಟೇ. ಇದು ಒಂದು ಫ್ಲೋ ಚಾರ್ಟ್. ಏನಂದ್ರೆ ಬುದ್ಧಿಸ್ಟ್ ಒಂದು ಸಂಘ ಅಂತಿರುತ್ತೆ. ಸಂಘ ಅಂತಂದ್ರೆ ಬುದ್ಧನ ತತ್ವಗಳನ್ನ ಒಪ್ಕೊಂಡಿರೋರು, ಪ್ರಚಾರ ಮಾಡುವಂತವ್ರು. ಅವ್ರವ್ರ ನಡುವೆ ಗುಂಪಲ್ಲಿ ಘರ್ಷಣೆ ಆಗುತ್ತೆ. ಯಾಕೆ ಅಂತಂದ್ರೆ ವಿನಯ ಪೀಠಕದಲ್ಲಿ ಇದ್ದಂತ ರೂಲ್ಸ್ ನ ಸಡಿಲಿಕೆ ಮಾಡಿ ಅಂತ ಹೇಳ್ಬಿಟ್ಟು, ಸಡಿಲಿಕೆ ಮಾಡಬಾರ್ದು ಅಂತ ಸ್ಥಾವರವಾದಿಸು, ಸಡಿಲಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಹಾಸಾಂಘಿಕಸು. ಅವರೇ ಲೇಟರ್ ಪಾರ್ಟ್ ಆಫ್ ದಿ ಅಂದ್ರೆ 4th ಬುದ್ಧಿಸ್ಟ್ ಕೌನ್ಸಿಲ್ ಅಲ್ಲಿ ಡಿವೈಡ್ ಆಗ್ತಾರೆ, ಹೀನಯಾನ ಆಗಿ ಮಹಾಯಾನ ಆಗಿ. ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಇದು ಗೊತ್ತಿರಬೇಕು. ಇದ್ರ
ಇದ್ರ ಬೇಸ್ ಮೇಲೆನೆ ನನ್ನ ಈ ಕ್ಲಾಸ್ ಹೋಗುತ್ತೆ ವಿತ್ PYQ ನೋಟ್ಸ್ ಅಪ್ರೋಚ್. ಯಾವುದೇ ರೀತಿ ಅಕಾಡೆಮಿಕ್ ಅಪ್ರೋಚ್ ಅಲ್ಲ ಸ್ವಾಮಿ, ಇದು ಕಂಪ್ಲೀಟ್ಲಿ PYQ ಅಪ್ರೋಚ್. ನೀವು ಯಾವುದೇ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅಂತ ಅಂದರೆ PC to DC ಅಂದರೆ PC ಎಕ್ಸಾಮ್ ಆಗಿರ್ಬೋದು, UPSC ಲೆವೆಲ್ವರೆಗೂ ಕೂಡ ಇದರಲ್ಲಿ PYQ ಇನ್ಕ್ಲೂಡ್ ಆಗಿದೆ. ಇದೇ ಥರನೇ ನೀವು ಅಪ್ರೋಚ್ ಮಾಡ್ಬೇಕ್ರಿ ರೀ. ಜಾಸ್ತಿ ಓದೋ ನೆಸೆಸಿಟಿ ಇಲ್ಲ, ಇಷ್ಟೇ ಓದಬೇಕು, ಇಷ್ಟೇ ಸಾಕು. ಯಾಕೆ ಅಂತಂದರೆ ಇದು ಕ್ವಶನ್ ಪೇಪರ್ ಹೇಳ್ತಾ ಇದೆ. ಕ್ವಶನ್ ಪೇಪರೇ ನಮಗೆ ಭಗವದ್ಗೀತಾ, ನಮ್ಮ ಮನೆ ದೇವರು ಎಲ್ಲಾನು ಕೂಡ ಕ್ವಶನ್ ಪೇಪರೇನೆ. ಫಸ್ಟ್ ಟಾಪಿಕ್ ಹೀನಾಯಾನ ಬುದ್ಧಿಸಮ್. ಹೀನಾಯಾನ ಬುದ್ಧಿಸಮ್ ಅವರು ಯಾರಾಗಿದ್ದು? ಸ್ಥಾವರವಾದಿನ್ಸ್. ಇಲ್ಲಿದ್ದಾರೆ ನೋಡಿ, ಸ್ಥಾವರವಾದಿನ್ಸೆ ಲೇಟರ್ ಪಾರ್ಟ್ ಆಫ್ ಇದರಲ್ಲಿ ಕನ್ವರ್ಟ್ ಆದವರು ಹೀನಯಾನ ಬುದ್ಧಿಸಮ್. ಇದು ಗೊತ್ತಿರ್ಬೇಕು ನಿಮ್ಗೆ, ನೆಕ್ಸ್ಟ್ ಮತ್ತೆ ಬರುತ್ತೆ. ಹೀನಯಾನ ಬುದ್ಧಿಸಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ಅವ್ರು ಅರ್ಥನ ಫಾಲೋ ಮಾಡ್ತಾರೆ. ಅರ್ಥ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎನ್ಲೈಟನ್ಮೆಂಟ್ ನಮಗೆ ನಾವು ಮಾಡ್ಕೊಬೇಕು, ನಮ್ಗೆ ಪರರ ಚಿಂತೆ ಬೇಡ ಸ್ವಾಮಿ ಅಂತ ಹೇಳ್ಬಿಟ್ಟು ಇವ್ರ ವಾದ. ಅದೇ ಇವ್ರದ್ದು ಮಹಾಯಾನ ಅವ್ರದ್ದು ಬೋಧಿಸತ್ವ. ನಾವು ಮಾತ್ರ ಆದ್ರೆ ಆಗೋದಿಲ್ಲಪ್ಪ, ನಾವು ಎಲ್ಲಾರಿಗೂ ಕೂಡ ಮಾಡ್ಬೇಕು, ನಾವು ಮಾತ್ರ ಎನ್ಲೈಟನ್ಮೆಂಟ್ ತಕೊಂಡ್ಬಿಟ್ರೆ ಏನ್ ಯೂಸ್ ಇಲ್ಲ ಅಂತ ಅವ್ರದ್ದು ವಿರುದ್ಧವಾದ ಅವ್ರದ್ದು. ಇವ್ರದ್ದು ಅರ್ಥ. ಅದಾದ್ಮೇಲೆ ಹೀನಾಯಾನಕ್ಕೆ ಜಾಸ್ತಿ ಸಪೋರ್ಟ್ ಮಾಡಿದಂಥ ರಾಜ ಯಾರು? ಕಿಂಗ್ ಅಶೋಕ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಅಶೋಕ ಈಸ್ HYT ಅಂದ್ರೆ ಹೈ ಯೀಲ್ಡಿಂಗ್ ಟಾಪಿಕ್. ಅಶೋಕನ್ ಇನ್ಸ್ಕ್ರಿಪ್ಷನ್, ಪಿಲ್ಲರ್ ರಾಕ್ ಎಡಿಕ್ಟ್ ಇವೆಲ್ಲಾನು ಕೂಡ PYQ ಅಲ್ಲಿ ತುಂಬಾನೇ ಕ್ವಶನ್ಸ್ ಬಂದಿದೆ. ನೀವು ನೋಡ್ಕೊಳ್ಬೇಕು ಅಶೋಕನ್ ಇನ್ಸ್ಕ್ರಿಪ್ಷನ್ ನ. ನೆಕ್ಸ್ಟ್ ಹೀನಾಯಾನದವರು ಬಳಸ್ತಾ ಇದ್ದಂಥ ಲ್ಯಾಂಗ್ವೇಜ್ ಯಾವುದು? ಪಾಲಿ. ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ, ತ್ರಿಪೀಠಕಾಸ್ ಇರುತ್ತೆ, ವಿನಯ, ಸುತ್ತ, ಅಭಿಧಮ ಅಂತೇಳಿ, ಅಲ್ಲೂ ಕೂಡ ಪಾಲಿ ಲ್ಯಾಂಗ್ವೇಜ್ನೇ ಬಳಸ್ತಿರ್ತಾರೆ. ಅದೇ ಲ್ಯಾಂಗ್ವೇಜ್ನ ಕಂಟಿನ್ಯೂ ಮಾಡ್ತಾರೆ. ಯಾಕೆ ಹೇಳಿ, ಹೀನಾಯಾನದವರು ಕಟ್ಟುನಿಟ್ಟಾಗಿ ಬುದ್ಧಿಸಮ್ ಏನು ಹುಟ್ಟಿತ್ತು ಅದೇ ರೀತಿ ಫಾಲೋ ಮಾಡುವಂಥವ್ರು. ಅದಾಗಿ ಇವರು ಪಾಲಿ ಲ್ಯಾಂಗ್ವೇಜ್ನ ಚೂಸ್ ಮಾಡ್ತಾರೆ. ಮಹಾಯಾನದವರು ಸ್ಯಾನ್ಸ್ಕ್ರಿಟ್. ಅದನ್ನ ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ. ಫಸ್ಟ್ ಕ್ವಶನ್ ಬೇಸಿಕ್ ನಿಮ್ಗೆ ಏನು ಗೊತ್ತಿರ್ಬೇಕು ಹೇಳಿ? ಸ್ಥಾವರವಾದಿನ್ಸ್ ಅಂತ ಹೇಳ್ಬಿಟ್ಟು ಒಂದು ಗುಂಪು ಕ್ರಿಯೇಟ್ ಆಗಿರುತ್ತೆ ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲ್ ಅಲ್ಲಿ. ಇದೇ ಥರ ನಡ್ಕೊಂಡು ಹೋಗ್ಬೇಕು, ಚೇಂಜ್ ಆಗಬಾರ್ದು ಅಂತ ಹೇಳಿ ಈ ಹೀನಾಯಾನ ಬುದ್ಧಿಸಮ್ ಆಗಿ ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್ ಅಲ್ಲಿ ಟರ್ನ್ ಆಗುತ್ತೆ, ಅಂದ್ರೆ ಕ್ರಿಯೇಟ್ ಆಗೋಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ಇವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡಿದವ್ರು ಅಶೋಕ. ಇವ್ರು ಫಾಲೋ ಮಾಡ್ತಿದ್ದ ಥೀಮು ಅರ್ಥ, ಇವ್ರು ಬಳಸ್ತಿದ್ದ ಭಾಷೆ ಪಾಲಿ. ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್. ಇಷ್ಟು ಗೊತ್ತಿದ್ರೆ ನೀವು ಒಂದು ಕ್ವಶನ್ನ 50-50ಗೆ ತಂದ್ಬಿಡ್ಬೋದು, ಯಾವುದೇ ಕ್ವಶನ್ ಆದ್ರೂ. ಫಸ್ಟ್ ಕ್ವಶನ್ OPSC OSC 2023. ಹೀನಾಯಾನ ಕನ್ಸಿಡರ್ ಬುದ್ಧ ಎಸ್ ಎ ಆರ್ಡಿನರಿ ಮ್ಯಾನ್. ಇದು ಒಂದು ಮೇಜರ್ ಫ್ಯೂಚರ್. ಯಾಕೆ ಅಂತಂದ್ರೆ ಕಂಪೇರ್ ಮಾಡಿ ಕೇಳುವಂತ ಚಾನ್ಸಸ್ ಇರುತ್ತೆ. ಹೀನಾಯಾನ ಬುದ್ಧಿಸಮ್ ಮತ್ತೆ ಮಹಾಯಾನ ಬುದ್ಧಿಸಮ್ ಅಲ್ಲಿ ಸಿಮಿಲರ್ ಫೀಚರ್ಸ್ ಏನು, ಮತ್ತೆ ಯಾಕೆ ಡಿಫ್ರೆಂಟ್, ಈ ತರ ಕ್ವಶನ್ಸ್ ಬಂದಿದಾವೆ, ಬರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವ್ರು ಏನಂತ ಹೇಳ್ತಾರೆ? ಆರ್ಡಿನರಿ ಮ್ಯಾನ್. ಬುದ್ಧ ಏನ್ ದೇವ್ರಲ್ಲಪ್ಪ, ಅವನು ಕೂಡ ನಮ್ಮಂಗೆನೆ ನಾರ್ಮಲ್ ವ್ಯಕ್ತಿ. ನಾವು ಅರ್ಥನ ಫಾಲೋ ಮಾಡಿದ್ರೆ ಎನ್ಲೈಟನ್ಮೆಂಟ್ ಆಗುತ್ತೆ, ನಾವು ಆಗ ಬುದ್ಧ ತರ ಆಗ್ತೀವಿ ಅನ್ನೋದು ಇವರ ಕಲ್ಪನೆ. ಸೆಕೆಂಡ್ ಸ್ಟೇಟ್ಮೆಂಟ್, ಬೀಯಿಂಗ್ ಹೂ ಅಟೆಂಡ್ ನಿರ್ವಾಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನಿರ್ವಾಣ ಅಂತಂದ್ರೆ, ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿರ್ವಾಣ ಅಂದ್ರೆ ಎನ್ಲೈಟನ್ಮೆಂಟ್, ಅಂದ್ರೆ ನಮ್ಗೆ ಜ್ಞಾನೋದಯ ಆಗುತ್ತೆ, ಎಲ್ಲಾನು ಬಿಟ್ಟು ಹೋದ್ಮೇಲೆ ಏನು ಜಗತ್ತು ಅನ್ನೋದು ಅರ್ಥ ಆಗುತ್ತಲ್ಲ, ಅದನ್ನ ನಿರ್ವಾಣ. ಅದು ಬೋಧಿ ವೃಕ್ಷದ ಕೆಳಗಡೆ ಬುದ್ಧ ಅವರಿಗಾಗುತ್ತೆ. ಅದೇ ಮಹಾಪರಿನಿರ್ವಾಣ ಅಂತಂದ್ರೆ ಅದೇ ಬೇರೆ. ಅದು ಅಂದ್ರೆ ಸತ್ತೋದ್ಮೇಲೆ ಇಡೀ ಈ ಲೋಕನ ತ್ಯಜಿಸಿದ ಮೇಲೆ ಆಗುತ್ತಲ್ಲ ನೋಡಿ, ಅದನ್ನ ಸ್ತೂಪಾಗಿ ಹೋಲಿಸ್ತಾರೆ. ಸಿಂಬಾಲ್ಸ್ HYT. ಲಾಸ್ಟ್ ಕ್ಲಾಸ್ ಯಾರು ನೋಡಿಲ್ಲ ಹೋಗಿ ನೋಡಿ ದಯವಿಟ್ಟು, ಆಯ್ತಾ? ನಿರ್ವಾಣ, ಬೀಯಿಂಗ್ ಅಟೈನ್ ನಿರ್ವಾಣ ಅಂತ ಹೇಳ್ತಾರೆ. ನಿರ್ವಾಣನ ಅಟೈನ್ ಮಾಡ್ಬೇಕು ಯಾವ್ದ್ರ ಮುಖಾಂತರ? ಅರ್ಥದ ಮುಖಾಂತರ. ನೆಕ್ಸ್ಟ್ ಬಂತು ನೋಡಿ ಸೆಕೆಂಡ್ ಸ್ಟೇಟ್ಮೆಂಟ್. ಈ ತರ ರೌಂಡ್ ಮಾರ್ಕ್ ಇರೋದು ಎಕ್ಸಾಮ್ ಅಲ್ಲಿ ರಾಂಗ್ ಆಗಿದೆ, ನಾನು ರೈಟ್ ಮಾಡಿದ್ದೀನಿ ಅಂತ ಅರ್ಥ. ನಿಮಗೆ ನನ್ನ ನೋಟ್ಸ್ನ ರೆಫರ್ ಮಾಡೋರಿಗೆ ಹೇಳ್ತಾ ಇದ್ದೀನಿ. ನೀವು ನೋಟ್ಸ್ಬೇಕು ಅಂತ ಕಮೆಂಟ್ ಮಾಡ್ತಾ ಇರ್ತೀರಾ. ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಲಾಸ್ಟ್ ಕ್ಲಾಸು ಮತ್ತೆ ಈ ಕ್ಲಾಸು ಯಾವುದೇ ಕ್ಲಾಸ್ ಮಾಡಿದ್ರು ಕೂಡ ಅಲ್ಲಿ HYT ಫಾರ್ಮೆಟ್ PYQ ನೋಟ್ಸ್, ಇದೇ ನೋಟ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ. ಹೋಗಿ ಜಾಯ್ನ್ ಆಗಿ. ಅಲ್ಲಿ ನಾನು ನಿಮಗೆ ಸ್ಟ್ರಾಟಜಿನೂ ಕೂಡ ಹೇಳ್ತೀನಿ, ನಿಮ್ಗೆ ಹೆಂಗೆ ಅಪ್ರೋಚ್ ಮಾಡಬೇಕು ಅಂತ. ವಜ್ರಯಾನ ಬುದ್ಧಿಸಮ್ ಬಂತು ನೋಡಿ. ವಜ್ರಯಾನ ಬುದ್ಧಿಸಮ್ ಪೇಜ್ ಗಟ್ಲೆ ಕೊಟ್ಟಿರ್ಬೋದು, ಆರ್ಥರ್ ಬುಕ್ ಅಲ್ಲಿ ಕೊಟ್ಟಿಲ್ಲದೆ ಇರ್ಬೋದು, ಬಟ್ ಕ್ವಶನ್ ಪೇಪರ್ ಹೇಳ್ತಾ ಇದೆ, ನಾವ್ ಇದನ್ನ ಫೋಕಸ್ ಮಾಡಬೇಕು. ಈಸಿಯಾಗಿ ಹೇಳ್ತೀನಿ. ವಜ್ರಯಾನ ಬುದ್ಧಿಸಮ್ಗೆ ಇನ್ನೊಂದು ಹೆಸರಿರುತ್ತೆ, ಅದೇನೆ ತಾಂತ್ರಿಕ ಬುದ್ಧಿಸಮ್. ಎರಡು ಹೆಸರು, ಒಂದೇ ಪಂಥ ಬಟ್ ಎರಡು ಹೆಸರು, ತಾಂತ್ರಿಕ ಬುದ್ಧಿಸಮ್ ಅಂತ ಕರೀತಾರೆ. ಇವ್ರು ಏನ್ ಮಾಡ್ತಾ ಇರ್ತಾರಪ್ಪ ಅಂತಂದ್ರೆ, ಇವ್ರದ್ದು ಸಿಮಿಲರ್ ಇರುತ್ತೆ. ಯಾರಿಗೆ? ಹಿಂದೂ ಪ್ರಾಕ್ಟೀಸಸ್ಗೆ ಸ್ವಲ್ಪ ಸಿಮಿಲರ್ ಇರುತ್ತೆ ಬಿಲೀಫಿಗೆ ಸಂಬಂಧಪಟ್ಟಂಗೆ, ಬಟ್ ಕಂಪ್ಲೀಟ್ ಆಗಿರೋದಿಲ್ಲ. ಎಕ್ಸಾಮ್ ಅಲ್ಲಿ ಏನಂತ ಕೇಳಿದ ಅಂತಂದ್ರೆ,
ವಜ್ರಯಾನ ಬುದ್ಧಿಸಮ್ ಇದೆಯಲ್ಲ ಅದು ಪ್ರಾಕ್ಟೀಸ್ ಡೈರೆಕ್ಟ್ಲಿ ಹಿಂದೂಯಿಸಮ್ ಅಂತ ಕೇಳಿದ. ಡೈರೆಕ್ಟ್ಲಿ ಅಂತ ಕೊಟ್ರೆ ರಾಂಗ್ ಆಗುತ್ತೆ, ಅದಕ್ಕೆ ನೋಡಿ ನಾಟ್ ಹಿಂದೂ ಪ್ರಾಕ್ಟೀಸಸ್ ಡೈರೆಕ್ಟ್ಲಿ, ಬಟ್ ಸಿಮಿಲರ್ ಅಂತ ಕೊಟ್ರೆ ಆ ಸ್ಟೇಟ್ಮೆಂಟ್ ರೈಟ್ ಆಗುತ್ತೆ. ಇಷ್ಟೇ ಗೊತ್ತಿರಬೇಕು ವಜ್ರಯಾನ ಬುದ್ಧಿಸಮ್ ಬಗ್ಗೆ. ಮತ್ತೆ ಯಾವ ಟೈಮಲ್ಲಿ ಎಮರ್ಜ್ ಆಯ್ತು ಅಂತ ಏನಾದ್ರು ಸ್ಟೇಟ್ಮೆಂಟ್ ಬಂತು ಅಂತ ಅಂದ್ರೆ ಸುಲ್ತಾನ್ ಪೀರಿಯಡ್ಸ್, ಅಂದ್ರೆ ಡೆಲ್ಲಿ ಸುಲ್ತಾನ್ಸ್ ಟೈಮಲ್ಲಿ, ಅಂದ್ರೆ ಮಿಡವಲ್ ಪೀರಿಯಡ್ ಅಲ್ಲಿ ಇದು ಎಮರ್ಜ್ ಆಯ್ತು ಅನ್ನೋದು ಗೊತ್ತಿರ್ಬೇಕು. ಇಷ್ಟೇ, ಒನ್ ಲೈನ್ ಇನ್ಫಾರ್ಮೇಶನ್, ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ವಜ್ರಯಾನ ಬುದ್ಧಿಸಮ್ ಮೇಲೆ. ನೆಕ್ಸ್ಟ್ IBACIO 2024 ಕ್ವಶನ್ ಕೇಳಿದಾನೆ. ಏನಂತ ಕೇಳಿದಾನೆ? ದ 4 ನೊಬೆಲ್ ಟ್ರೂತ್ ಫ್ರಮ್ ದ ಸೆಂಟ್ರಲ್ ಡಾಕ್ಟ್ರೈನ್ ಆಫ್ ಬುದ್ಧಿಸಮ್. ಎಸ್ಟರ್ಡೇ ವಿ ಆರ್ ಡಿಸ್ಕಸ್ಡ್ 4 ನೊಬೆಲ್ ಟ್ರೂತ್ ಬಗ್ಗೆ. ನೆಕ್ಸ್ಟ್ ಪೇಜಲ್ಲಿ ಅದ್ರದ್ದೊಂದು ಚಿತ್ರ ಕೂಡ ಹಾಕಿದೀನಿ, ಅದನ್ನ ಕಾಪಿ ಮಾಡ್ಕೊಳ್ಳಿ, ಮುಗೀತು. ಸೆಂಟ್ರಲ್ ಡಾಕ್ಟ್ರೈನ್ 4 ನೊಬೆಲ್ ಟ್ರೂತ್, ಬುದ್ಧ ಅವ್ರು ಏನ್ ಹೇಳ್ತಾರೆ, ದುಃಖ ಅದೆಲ್ಲ ಬರುತ್ತಲ್ಲ ಅದೇನೆ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್, ದ ಕಾನ್ಸೆಪ್ಟ್ ಆಫ್ ಅನಂತ ಬುದ್ಧಿಸಮ್ ಡಿನೈಸ್ ದ ಎಕ್ಸಿಸ್ಟೆನ್ಸ್ ಆಫ್ ಪರ್ಮನೆಂಟ್ ಸೋಲ್. ಅಂತಂದ್ರೆ ಇಲ್ಲಿ ಹೀನಯಾನದಿಂದ ಸ್ವಲ್ಪ ಹೊರಗೆ ಹೋಗ್ತಾ ಇದೆ, ತಲೆ ಕೆಡ್ಸ್ಕೊಂಬಿಡಿ. PYQ ನಿಮ್ಗೇನೆ ಹೆಲ್ಪ್ ಆಗುತ್ತೆ. ಅನಂತ ಅಂದ್ರೆ ಅವರು ಆತ್ಮ ಇಲ್ಲ ಅಂತ ಹೇಳ್ಬಿಟ್ಟು ಆತ್ಮ ಇಲ್ಲ ಅನ್ನೋದನ್ನ ನಿರಾಕರಿಸ್ತಾರೆ. ಯಾವ್ದ್ರ ಮೂಲಕ ನಿರಾಕರಿಸ್ತಾರೆ? ಆ ಪದ ಯಾವುದು? ಅನಂತ ಅನ್ನೋದು ಓಡ್ ಗೊತ್ತಿರ್ಬೇಕು. ಒನ್ ಲೈನ್ ಇನ್ಫಾರ್ಮೇಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಬಂತು, ಮಹಾಯಾನ ಬುದ್ಧಿಸಮ್ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಬೋಧಿಸತ್ವ. ಎಸ್, ದಿಸ್ ಸ್ಟೇಟ್ಮೆಂಟ್ ಈಸ್ ರೈಟ್ ಬಿಕಾಸ್ ಹೀನಯಾನದವ್ರದ್ದೇನು ಅರ್ಥ ARTHA ಅರ್ಥ ಕಾನ್ಸೆಪ್ಟ್, ಬಟ್ ಇವ್ರದ್ದು ಮಹಾಯಾನದವ್ರು ಬೋಧಿಸತ್ವ. ಹೀನಯಾನದವ್ರು ನಮ್ಮದ್ ಮಾತ್ರ ನೋಡ್ಕೋಬೇಕು, ಮಹಾಯಾನದವ್ರು ನಾವ್ ಎಲ್ಲರಿಗೂ ಎನ್ಲೈಟನ್ಮೆಂಟ್ ಮಾಡಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್. ನೆಕ್ಸ್ಟ್ HYT ಮಿಲಿಂದಪ್ಪನ್ನೋ ನಾಗಸೇನಾ ಮಾಂಕ್ ಬರ್ದಿರುವಂತ ಮಿಲಿಂದಪ್ಪನ್ನೋ ನಾಗಸೇನಾ ಇದೆಯಲ್ಲ ನೋಡಿ, ಇದು HYT. ಇದ್ರ ಮೇಲೆ ಸುಮಾರು PYQs ಬಂದಿದೆ, ನೋಡ್ಕೊಳ್ಳಿ. ಹೇಳ್ತಾ ಇದ್ದೀನಿ, ಎಲ್ಲಾನು ಹೇಳೋದಕ್ಕಾಗೋದಿಲ್ಲ. 2020 MP ಕ್ವಶನ್ ನೋಡ್ರಿ. ಯೂನಿವರ್ಸಿಟೀಸ್ ನಾವು ಯಾವ್ದಾವ್ದು ಕೇಳಿರ್ತೀವಿ? ಏನ್ಷಿಯಂಟ್ ಟೈಮ್ದು ತಕ್ಷಶಿಲಾ ಕೇಳಿರ್ತೀವಿ, ನಲಂದ ಕೇಳಿರ್ತೀವಿ, ಅಂಡ್ ವಿಕ್ರಮಶಿಲಾ ಕೇಳಿರ್ತೀವಿ. ಬಟ್ ಕ್ವಶನ್ ಪೇಪರ್ ಹೇಳ್ತಾ ಇದೆ ಇನ್ನೂ ಒಂದು ಯೂನಿವರ್ಸಿಟಿ ಇದೆಯಪ್ಪ, ಅದು ಸ್ಪೆಷಲಿ ಯಾವುದಕ್ಕೆ? ಹೀನಯಾನಾಗಿ ನಾವು ನೋಡ್ತಾ ಇರೋದು ಸ್ಟಡಿ ಇನ್ ಹೀನಯಾನ. ಸ್ಪೆಷಲ್ ಹೀನಯಾನ ಸ್ಟಡಿಗೆ ಅಂತಾನೆ ಒಂದು ಯೂನಿವರ್ಸಿಟಿ ಇತ್ತಂತೆ, ಅದು ಫೇಮಸ್ ಆಗಿತ್ತಂತೆ ಹೀನಯಾನ ಸ್ಟಡಿಗೆ. ಯಾವ್ದದು ಹೇಳಿ? ವಲ್ಲಭಾಯಿ ಯೂನಿವರ್ಸಿಟಿ. ಯಾರು ಹೇಳಲ್ಲ ರೀ ಇನ್ಫಾರ್ಮೇಶನ್ನ, ಕ್ವಶನ್ ಪೇಪರ್ ಹೇಳುತ್ತೆ. ಕ್ವಶನ್ ಪೇಪರ್ನ ಡಿಕೋಡ್ ಮಾಡಿ ಇದ್ರ ಬಗ್ಗೆ ಜಾಸ್ತಿ ಓದಕ್ ಹೋಗ್ಬಾರ್ದು. ವಲ್ಲಭಾಯಿ ಯೂನಿವರ್ಸಿಟಿ ಬಗ್ಗೆ ಪೇಜ್ ಗಟ್ಲೆ ಓದಿದ್ರೆ ಎಡವಟ್ಟಾಗಿ ಹೋಗ್ಬಿಡುತ್ತೆ. ಒನ್ ಲೈನ್, ಜಸ್ಟ್ ಒನ್ ಲೈನ್. ವಲ್ಲಭಾಯಿ ಯೂನಿವರ್ಸಿಟಿ ಅನ್ನೋದಿತ್ತು, ವಲ್ಲಭಾಯಿ ಯೂನಿವರ್ಸಿಟಿ, ಅದು ಹೀನಯಾನ ಸ್ಟಡಿಗೆ ಫೇಮಸ್ ಆಗಿತ್ತು. ಇಷ್ಟು ಹೀನಯಾನ ಮುಗೀತ್ರಿ. ಅರ್ಥ ಅನ್ನೋ ಕಾನ್ಸೆಪ್ಟ್ ಇತ್ತು, ನಮ್ಮದು ನಾವು ನೋಡ್ಕೊಂಡು ಎನ್ಲೈಟನ್ಮೆಂಟ್ ಆಗಬೇಕು. ಇವರಿಗೆ ಜಾಸ್ತಿ ರಾಜಾಶ್ರಯ ನೀಡಿದ್ದ ರಾಜ ಅಶೋಕ. ಇವ್ರು ಬಳಸ್ತಿದ್ದು ಲ್ಯಾಂಗ್ವೇಜ್ ಪಾಲಿ. ಇವ್ರು ಏನ್ ಬಿಲೀವ್ ಮಾಡ್ತಾರೆ ಅಂದ್ರೆ ಬುದ್ಧಿಸಮ್ ಚೇಂಜ್ ಆಗಬಾರ್ದು, ಹಳೇದ್ ಹೆಂಗ್ ನಡ್ಕೊಂಡ್ ಬಂದಿದೆ ಸಂಪ್ರದಾಯ ಅದೇ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋದು ಹೀನಯಾನ ಅವ್ರ ವಾದ. ಇವ್ರದ್ರಲ್ಲಿ ಒಂದು ಫೇಮಸ್ ಯೂನಿವರ್ಸಿಟಿ ಇತ್ತು, ಅದು ವಲ್ಲಭಾಯಿ ಯೂನಿವರ್ಸಿಟಿ. ಮುಗೀತ್, ಕೇಲ್ ಕತಮ್, ನಾಟಕ್ ಬಂದ್. ಇಷ್ಟೇನೆ. ನೆಕ್ಸ್ಟ್ ಯಾವ ಟಾಪಿಕ್? CTET 2015. ಇದು ಹೊರಗಡೆ ಹೋಗುತ್ತೆ. ವಿಹಾರಾಸ್ ಅಂತಿದೆ. ಜೈನಿಸಮ್ ಮತ್ತೆ ಬುದ್ಧಿಸಮ್ ಅಲ್ಲಿ ಇದ್ದಂತ ಮಾಂಗ್ಸ್ ಸ್ಟೇ ಆಗ್ತಿದಂತೆ ವಿಹಾರಸ್. ಅರ್ಲಿ ಪೀರಿಯಡ್ ಟೈಮಲ್ಲಿ ವುಡ್ಡಲ್ಲಿ ಮಾಡ್ತಾ ಇದ್ರಂತೆ. ಇದ್ರ ಅರ್ಥ ವಿಹಾರ ಅಂದ್ರೇನು, ಚೈತ್ಯ ಅಂದ್ರೇನು ಅನ್ನೋದು ಗೊತ್ತಿರ್ಬೇಕು. ಚೈತ್ಯ ಧ್ಯಾನ ಮಾಡುವಂತ ಸ್ಥಳ. ವಿಹಾರ ಅಂದ್ರೆ ಮಾಂಗ್ಸ್ ಎಲ್ಲಾನು ಇದು ತಮ್ಮ ಧರ್ಮನ ಹರಡಾದ್ಮೇಲೆ ರೆಸ್ಟ್ ಮಾಡೋದಿಕ್ಕಂತ ಪ್ಲೇಸ್ನ ವಿಹಾರಸ್ ಅಂತ ಕೇಳ್ತಾರೆ. ಅವನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ಲೈನ್ ಇನ್ಫಾರ್ಮೇಶನ್. CDS ಆಲ್ರೆಡಿ ಹೇಳ್ದೆ. ನೊಬೆಲ್ ಟ್ರೂತ್ ಆಫ್ ಬುದ್ಧ, 4 ನೊಬೆಲ್ ಟ್ರೂತ್ಸ್. ಸಮುದಾಯ, ದುಃಖ, ಮಗ್ಗ, ನಿರೋಧ. ಅಂತಂದ್ರೆ ಏನು? ದುಃಖ ಏನಕ್ಕೆ ಆಗುತ್ತೆ? ಲೈಫ್ ಫುಲ್ ಸಫರ್ ಮಾಡ್ತಾ ಇದೀವಿ ನಾವು. ಸಫರ್ ಏನಕ್ಕೆ ಆಗ್ತಾ ಇದೆ? ಡಿಸೈರ್, ಆಸೆಯಿಂದ ಆಗ್ತಾ ಇದೆ. ಆಸೆನ ಈ ಡಿಸೈರ್ನ ಕಡಿಮೆ ಮಾಡ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? ಅಂದ್ರೆ ಈ ಸಫರಿಂಗ್ ನ ಕಡಿಮೆ ಮಾಡ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು? ಡಿಸೈರ್ನೇ ಬಿಟ್ಬಿಡ್ಬೇಕಂದ್ರೆ ಆಸೆನೆ ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ ಬುದ್ಧ. ಆಸೆ ಇರಬಾರ್ದು, ಆಸೆಯಿಂದ ಸಫರಿಂಗ್ ಆಗುತ್ತೆ, ಸಫರಿಂಗ್ ಇದ್ರೆ ನಮ್ ಜೀವನ ಹಾಳು ಬಿದ್ದು ಹೋಗುತ್ತೆ ಅಂತ. ಅದಾದ್ಮೇಲೆ ಮಗ್ಗ ಅಂತಂದ್ರೆ ಏನು? ಮಗ್ಗ ಅಂತಂದ್ರೆ ಈ ಡಿಸೈರ್ನ ಬಿಟ್ಟು ನೀವು ಆ ಎನ್ಲೈಟನ್ಮೆಂಟ್ ನ ಪಡ್ಕೊಬೇಕು ಅಂತಂದ್ರೆ ಏನ್ ಮಾಡ್ಬೇಕು? 8 ಫೋಲ್ಡ್ ಪಾತ್ ನ ಫಾಲೋ ಮಾಡ್ಬೇಕು. ಈ ಕ್ವಶನ್ ಯಾರೇ ಬಂದ್ರು ಅಟೆಂಡ್ ಮಾಡ್ತೀರಾ? ಬರ್ಕೊಳ್ಳಿ, ನಿಮ್ ನೋಟ್ಸಿಗೆ ಬರ್ಕೊಂಡ್ರೆ ತುಂಬಾನೇ ಉತ್ತಮ. ಈಗ ಬಂತು ನೋಡಿ, ಹೀನಯಾನ ಬುದ್ಧಿಸಮ್ ಆಯ್ತು. ನೆಕ್ಸ್ಟ್ ಮಹಾಯಾನಗೆ ಹೋಗ್ಬೇಕಿತ್ತು, ಬಟ್ ಇಲ್ಲಿ ಒಂದ್ ಸ್ವಲ್ಪ ಕಾನ್ಸೆಪ್ಟ್ ಬರುತ್ತೆ. ನಾನು ಸ್ಟಾರ್ಟಿಂಗ್ ಆಗ್ಲೇ ಹೇಳಿದ ಹಾಗೆ ಇದು ಡೆವಲಪ್ ಆಗಿದ ರೀತಿ ನೋಡಿ. ಹೀನಯಾನ ಹೆಂಗ್ ಡೆವಲಪ್ ಆಯ್ತು? ಸ್ಥಾವರವಾದಿನ್ಸಿಂದ ಡೆವಲಪ್ ಆಯ್ತು. ಮಹಾಯಾನ ಯಾವ ರೀತಿ ಡೆವಲಪ್ ಆಯ್ತು? ಮಹಾಸಾಂಘಿಕಾಸ್ ಆಗಿದ್ದು. ಇದು ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲ್ ಅಲ್ಲಿ ಈ ರೀತಿ ಎರಡಾಗಿತ್ತು. ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್ ಅಲ್ಲಿ ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತು. ಈಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ವಲ್ಪ. 1 ಸೆಕೆಂಡ್. ಫಸ್ಟ್ ಕ್ವಶನ್ ಏನಿದೆ?
ಆಂಧ್ರ ಆಂಧ್ರ ರೀಜನ್ ಧಾನ್ಯ ಕಟಕ ಅನ್ನುವಂಥ ಒಂದು ಆಂಧ್ರ ರೀಜನ್ ಅಲ್ಲಿ ಒಂದು ಫ್ಲೋರಿಸ್ಟ್ ಪ್ರಾಮಿನೆಂಟ್ ಬುದ್ಧಿಸ್ಟ್ ಸೆಂಟರ್ ಇದೆಯಂತೆ. ಅದ್ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಅಂಡರ್ ಆಫ್ ಮಹಾಸಾಂಘಿಕಾಸ್ ಬಂತು ನೋಡ್ರಿ, ಮಹಾಸಾಂಘಿಕಾಸ್. ಈಗ ನೀವು ನೋಡ್ಕೊಬೇಕಾಗಿರೋ ಟಾಪಿಕ್ ಏನಂದ್ರೆ ಮಹಾಸಾಂಘಿಕಾಸ್ ಅಂದ್ರೆ ಏನು, ಸ್ಥಾವರವಾದಿನ್ಸ್ ಅಂದ್ರೆ ಏನು ಅನ್ನೋದು ನಾನು ನಿಮ್ಗೆ ಈಗ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಥಾವರವಾದಿನ್ಸ್ ಲೇಟರ್ ಪಾರ್ಟ್ ಆಫ್ ದಿ ಇದರಲ್ಲಿ ಕನ್ವರ್ಟ್ ಆದವರೆ ಹೀನಯಾನ ಅಂದ್ರೆ ಕಟ್ಟುನಿಟ್ಟ ಸಂಪ್ರದಾಯ ಫಾಲೋ ಮಾಡ್ತಾ ಇದ್ದವರು ಸ್ಥಾವರವಾದಿನ್ಸ್. ಮಹಾಸಾಂಘಿಕರು ಏನಂದ್ರೆ ರೂಲ್ಸ್ನ ಸ್ವಲ್ಪ ಸಡಿಲ ಮಾಡಿ ಸ್ವಾಮಿ, ಹಿಂಗಾಗ್ಬಿಟ್ರೆ ಹೆಂಗೆ, ನಾವು ಇಷ್ಟೆಲ್ಲ ಬೇಡ, ನಾವು ಎಲ್ಲಾರ್ಗು ಹೆಲ್ಪ್ ಮಾಡಬೇಕು, ಇಷ್ಟೆಲ್ಲ ಸ್ಟ್ರಿಕ್ಟ್ ಆಗಿ ಮಾಂಗ್ಸ್ ಇರೋದಿಕ್ಕಾಗೋದಿಲ್ಲ ಅನ್ನೋರು ಮಹಾಸಾಂಘಿಕಾಸ್. ಇಷ್ಟೇ ಸಫಿಷಿಯಂಟ್. ನಿಮ್ಗೆ ಯಾರಿಂದ ಯಾರಾದ್ರು ಅನ್ನೋದು ಗೊತ್ತಿರಬೇಕು, ಏನು ಹೇಳ್ತಾ ಇದ್ರು ಅಂತ ಗೊತ್ತಿದ್ರೆ ಸಾಕು. ಅದನ್ನ ಬಿಟ್ಟು ಬೇರೆ ಏನೂ ಎಕ್ಸಾಮ್ ಹಾಲಲ್ಲಿ ಕೇಳೋದಿಲ್ಲ. ಗೊತ್ತಾಯ್ತು ಅನ್ಕೋತೀನಿ ಮಹಾಸಾಂಘಿಕಾಸ್ ಮತ್ತೆ ಸ್ಥಾವರವಾದಿನ್ಸ್. ಮತ್ತೊಮ್ಮೆ ಹೇಳ್ತೀನಿ, ಮಹಾಸಾಂಘಿಕಾಸು ಮಹಾಯಾನರಾಗಿ ಕನ್ವರ್ಟ್ ಆಗ್ತಾರೆ. ಅವರು ಹೇಳ್ತಾ ಇದ್ದಿದ್ದು ಏನಂದ್ರೆ ಸಡಿಲ ಮಾಡಿ ರೂಲ್ಸ್ನ ಅಂತ. ಬಟ್ ಸ್ಥಾವರವಾದಿನ್ಸು ಹೀನಯಾನ ಕನ್ವರ್ಟ್ ಆಗ್ತಾರೆ. ಹಿಂದೆ ಏನಿದೆ ಅದೇನೇ ಇರಬೇಕು ಅಂತ ಅವ್ರ ವಾದ. ಎರಡನ್ನೂ ಕೂಡ ಮಂಡುವಾದ. ಇವ್ರಿಗೆ ಅವ್ರು ಕೇಳೋದಿಲ್ಲ, ಅವ್ರ ಮಾತು ಇವ್ರು ಕೇಳೋದಿಲ್ಲ, ಅದಕ್ಕೇನೆ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ತೆರವಾದ ಒನ್ ಲೈನ್ ಇನ್ಫಾರ್ಮೇಶನ್. ತೆರವಾದ ಎಮರ್ಜ್, ಇದೂ ಕೂಡ ಕಟ್ಟವ ಸಂಪ್ರದಾಯಕ್ಕೆ ಸಂಬಂಧಪಟ್ಟವ್ರೇನೆ. ಅಂದ್ರೆ ಸ್ಥಾವರವಾದಿನ್ಸಿಂದ ಹೀನಯಾನದಿಂದ ತೆರವಾದ ಅಂತಂದ್ರೂ ಏನು ಡಿಫ್ರೆಂಟ್ ಇಲ್ಲ, ಅದನ್ನು ಒಂದು ಪಾರ್ಟ್ ಅಷ್ಟೇ, ಏನು ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಇದಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಯಾರು? ಸನ್ ಮಹೇಂದ್ರ ವರ್ಮ. ಅಶೋಕ ಯಾರಿಗೆ ಸಪೋರ್ಟ್ ಮಾಡಿರ್ತಾನೆ? ಹೀನಯಾನ ಸಪೋರ್ಟ್ ಮಾಡ್ತಿರ್ತಾನೆ. ಹೀನಯಾನ ಆದ್ಮೇಲೆ ನೆಕ್ಸ್ಟ್ ಬರೋದು ತೆರವಾದಕ್ಕೆ ಸಪೋರ್ಟ್ ಯಾರು ಮಾಡ್ತಾರೆ? ಅಶೋಕನ್ ಮಗ ಮಾಡ್ತಾರೆ, ಮಹೇಂದ್ರ. ಇಷ್ಟು ಗೊತ್ತಿದ್ರೆ ಸಾಕು, ಸಫಿಷಿಯಂಟ್ ನಿಮ್ಗೆ. ಅದಾದ್ಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಬ್ರಾಂಚ್ ಆಫ್ ತೆರವಾದ ವಾಸ್ ಸರವಸತಿವಾದ ಫೌಂಡೆಡ್ ಬೈ ರಾಹುಲ ಭದ್ರ. ನೋಡಿ, ತೆರವಾದನ ಮಹೇಂದ್ರ ವರ್ಮ ಸಪೋರ್ಟ್ ಮಾಡ್ತಾನೆ ಅಶೋಕನ ಮಗ ಪ್ರಮೋಟ್ ಮಾಡೋದಿಕ್ಕೆ. ಬಟ್ ಅದನ್ನ ಸ್ಥಾಪನೆ ಮಾಡಿದವ್ರು ಯಾರು ಅಂತ ಕೇಳಿದ್ರೆ ರಾಹುಲ ಭದ್ರ. ಒನ್ ಲೈನ್, ಜಾಸ್ತಿ ತಲೆ ಕೆಡ್ಸ್ಕೊಂಬೇಡಿ. ನಿಮ್ಗೆ ಏನಾರು ಜಾಸ್ತಿ ಕನ್ಫ್ಯೂಸ್ ಆಯ್ತಾರೆ ಹೆಸರುಗಳು ಬಿಟ್ಬಿಡಿ. ನೀವೇನಾರು ಸೈನ್ಸ್ ಬ್ಯಾಕ್ಗ್ರೌಂಡು ಈ ಥರ ಇದ್ರೆ. ಬಟ್ ನೀವೇನಾರು ಆರ್ಟ್ಸ್ ಬ್ಯಾಕ್ಗ್ರೌಂಡು ಇಲ್ಲ ನಮ್ಮ ಥರ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇತ್ತು ಅಂದರೆ ನೀವು ನೋಡ್ಕೊಳ್ಳೇಬೇಕು. ಯಾಕೆ? ನಾವು ಹಿಸ್ಟ್ರಿ ಓದ್ಕೊಂಡು ಬಂದಿದ್ದೀವಿ, ನಮಗೆ ಸೈನ್ಸ್ ಕಷ್ಟ ಆಗುತ್ತೆ, ನಮ್ಗೆ ಹಿಸ್ಟ್ರಿ ಈಸಿ ಆಗುತ್ತೆ ಅಂದರೆ ಎರಡು ಎಕ್ಸ್ಟ್ರಾ ನೆನ್ಪಿಡ್ಕೊಬೇಕು. ಪ್ರಮೋಟ್ ಮಾಡಿದವರು ತೆರವಾದನ ಮಹೇಂದ್ರ ವರ್ಮ, ಈ ತೆರವಾದನ ಫೌಂಡ್ ಮಾಡಿದವರು ರಾಹುಲ ಭದ್ರ. ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ, ಇನ್ನೇನು ಬೇಡ. ನೋಡಿ, ದ ಫೌಂಡರ್ ಆಫ್ ದ ಮಹಾಸಾಂಘಿಕ ಸೆಕ್ಟ್ ಮಹಾಕಶ್ಯಪ. ಮಹಾಸಾಂಘಿಕ ಮಹಾಯಾನ ಕನ್ವರ್ಟ್ ಆಯ್ತಲ್ಲ, ಅದನ್ನ ಫೌಂಡರ್ ಯಾರಪ್ಪ ಅಂತ ಕೇಳಿದ್ರೆ ಮಹಾಕಶ್ಯಪ ಗೊತ್ತಿರ್ಬೇಕು. ಮಹಾಸಾಂಘಿಕ ಸೆಕ್ಟ್ ಟ್ರೆಡಿಷನಲಿ ಕನ್ಸಿಡರ್ ಮಹಾಕಶ್ಯಪ. ಇಷ್ಟು ಗೊತ್ತಿದ್ರೆ ಸಾಕ್ರಿ. ನೆಕ್ಸ್ಟ್ ಪಾಲಿಕೆನಾನ್ ಅಂದ್ರೆ ಏನಪ್ಪಾ? ನಾನು ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಟೋಲ್ಡ್. ತ್ರಿಪೀಟಕಾಸ್ ಅಂತ ಇರುತ್ತಲ್ಲಿ, ತ್ರಿಪೀಟಕಾಸ್ ಅಂತ ಬರುತ್ತಲ್ಲ, ಆ ತ್ರಿಪೀಟಕಾಸು ಯಾವ ಲ್ಯಾಂಗ್ವೇಜ್ ಅಲ್ಲಿ ಇತ್ತು? ನಾನು ಆಲ್ರೆಡಿ ಹೇಳಿದೆ. ಕಟ್ಟ ಸಂಪ್ರದಾಯವಾದಿಗಳು ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು ಅಂತ ಹೇಳ್ತಾರೆ? ಪಾಲಿ ಲ್ಯಾಂಗ್ವೇಜ್ ಅಲ್ಲಿ. ಆ ತ್ರಿಪೀಟಕಾಸ್ನ ಪಾಲಿಕೆನಾನ್ ಅಂತ ಕರೀತಾರೆ. ತ್ರಿಪೀಟಕ ಬಗ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ, ಹೋಗಿ ಲಾಸ್ಟ್ ಕ್ಲಾಸ್ ನೋಡಿ ಟೆಲಿಗ್ರಾಮ್ ಚಾನೆಲ್ಗೆ ಬಂದು ಅದೇ ನೋಟ್ಸ್ನ ತಗೊಳ್ಳಿ. ಇಷ್ಟೇ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಮಹಾಯಾನ ಬುದ್ಧಿಸಂ ಯಾರಿಂದ ಡೆವಲಪ್ ಆಗಿದ್ದು? ಮಹಾಸಾಂಘಿಕರಿಂದ. ಇವ್ರೇನೋ ಸಡಿಲ ಮಾಡಿ ರೂಲ್ಸ್ನ ಸ್ವಾಮಿ, ಹಿಂದೆ ಇದ್ದಂಗೆ ಇರೋದಿಕ್ಕಾಗೋದಿಲ್ಲ ಅನ್ನೋದು ಇವ್ರ ವಾದ. ಇವ್ರೇನೇನು ಹೇಳ್ತಾರೆ? ಇವರಿಗೆ ಸಹಾಯ ಮಾಡಿದಂಥ ರಾಜ ಇದನ್ನ ಪ್ರಮೋಟ್ ಮಾಡೋದಕ್ಕೆ ಕಾನಿಷ್ಕ. ಇಂಪಾರ್ಟೆಂಟ್ ರೀ, ಯಾರು ಹೆಲ್ಪ್ ಮಾಡಿದ್ರು ಪ್ರಮೋಟ್ ಮಾಡೋದಕ್ಕೆ, ಯಾರು ಫೌಂಡ್ ಮಾಡಿದ್ರು, ಅವ್ರು ಏನು ಹೇಳ್ತಾ ಇದ್ರು, ಯಾವ ಭಾಷೆಯಲ್ಲಿ ಬರೀತಾ ಇದ್ರು, ಇಷ್ಟೇ ಗೊತ್ತಿದ್ರೆ ಸಾಕ್ರಿ. ಇದ್ರ ಮೇಲೆ ಜಾಸ್ತಿ ಅಪ್ರೋಚ್ ಕಲಿಯೋದಕ್ಕೆ ಹೋಗ್ಬೇಡಿ. ಜಾಸ್ತಿ ಓದ್ದಷ್ಟು ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಇದನ್ನ ಬಿಟ್ಬಿಟ್ಟೆ ಇದನ್ನ ಮಾಡಕ್ ಹೋಗ್ಬಾರ್ದು. ಏನು ಓದಿರ್ತೀರ ಅದನ್ನ ಮಲ್ಟಿ ಟೈಮ್ ರಿವಿಷನ್ ಮಾಡಿ. ಇವ್ರಿಗೆ ಸಪೋರ್ಟ್ ಮಾಡಿದವ್ರು ಯಾರು ಹೇಳಿ? ಕಾನಿಷ್ಕ. ಇವ್ರದ್ದು ಕಾನ್ಸೆಪ್ಟ್ ಏನು? ಬೋಧಿಸತ್ವ. ನಾವು ಮಾತ್ರ ಎನ್ಲೈಟ್ಮೆಂಟ್ ಆಗ್ಬಾರ್ದಪ್ಪ ಹೀನಯಾನದವ್ರ ಥರ. ನಾವು ಜನರಿಗೆ ಹೆಲ್ಪ್ ಮಾಡಬೇಕು. ನಾವು ಹುಟ್ಟಿರೋದೇನೆ ಜನರನ್ನ ಎನ್ಲೈಟ್ಮೆಂಟ್ ಮಾಡೋದಿಕ್ಕೆ ಅನ್ನೋದು ಇವ್ರ ವಾದ. ಇವ್ರು ಬಳಸ್ತಾ ಇದ್ದಿದ್ದು ಲ್ಯಾಂಗ್ವೇಜ್ ಯಾರು? ಸ್ಯಾನ್ಸ್ಕ್ರಿಟ್. ಇವ್ರು ಒಂಚೂರು ಚೇಂಜು. ನಾವು ಪಾಲಿ ಬಳಸಲ್ಲಪ್ಪ, ನಾವು ಸ್ಯಾನ್ಸ್ಕ್ರಿಟಲ್ಲಿ ಬರಿತೀವಿ ಅಂತ ಹೇಳ್ಬಿಟ್ಟು ಇವ್ರ ವಾದ. ಇವ್ರ ಫೀಚರ್ಸ್ ಏನೇನು ಅಂತ ನೋಡೋಣ. ಡೆಫಿಕೇಶನ್ ಆಫ್ ಬುದ್ಧನ ದೈವೀಕರಣ ಮಾಡ್ತಾರೆ ಯಾರು? ಮಹಾಯಾನ ಬುದ್ಧಿಸಮ್ ಅವರು. ಟ್ರೇಡಿಂಗ್ ದ ಪಾತ್ ಆಫ್ ಬೋಧಿಸತ್ವ. ಇವು ಆಲ್ರೆಡಿ ನೋ. ಇವರು ನಾವು ಮಾತ್ರ ಇದಾಗಬಾರ್ದು, ಎಂಥದ್ದು ಎನ್ಲೈಟನ್ಮೆಂಟ್ ಪಡ್ಕೊಬಾರ್ದು. ಬೋಧಿಸತ್ವದ ಮೂಲಕ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು. ನಮ್ದು ಲೇಟ್ ಆದ್ರೂ ಪರವಾಗಿಲ್ಲ ಎನ್ಲೈಟನ್ಮೆಂಟು ಅಂತ. ಇಮೇಜ್ ವರ್ಷಿಪ್ ಆ್ಯಂಡ್ ರಿಚುವಲ್ಸ್, ಆಚರಣೆಗಳು ಮತ್ತು
ಪೂಜೆ. ಬುದ್ಧನ್ನ ಡೆಫಿಕೇಶನ್ ಮಾಡಿದ್ರು ಅಂತ ದೇವ್ರು ಅಂತ ಅನ್ಕೊಂಡ್ಮೇಲೆ ಪೂಜೆ ಮಾಡ್ಲೇಬೇಕಲ್ಲಪ್ಪ, ಇಮೇಜ್ ವರ್ಷಿಪ್ ಮಾಡ್ತಾವ್ರೆ ಅಂತ ಅರ್ಥ. ನೋಡಿ ಈಗ ಸ್ಟೇಟ್ಮೆಂಟ್ ಬಂತು, UPSC EPFO 2025. ಏನಕ್ಕೆ ಕನ್ನಡ ಮೀಡಿಯಂ ಅವ್ರಿಗೆ ಕಷ್ಟ ಆಗುತ್ತೆ ಅಂತಂದ್ರೆ, ಎಲ್ಲರಿಗೂ ನಾಲೆಡ್ಜ್ ಇದೆ ಸ್ವಾಮಿ, ನಮಿಗೂ ಇರುತ್ತೆ, ಇಂಗ್ಲೀಷ್ ಮೀಡಿಯಮಲ್ಲಿ ಇರೋನಿಗೂ ಇರುತ್ತೆ. ಬಟ್ ಏನು ಡಿಫ್ರೆನ್ಸು ಅಂದರೆ, ಇಂಗ್ಲೀಷ್ ಮೀಡಿಯಮಲ್ಲೇ ಈ ಸ್ಟೇಟ್ಮೆಂಟ್ ಅರ್ಥ ಆಗ್ತಾ ಇಲ್ಲ. ಕನ್ನಡ ಮೀಡಿಯಮ್ ಅವ್ರ ಕತೆ ದೇವರೇ ಗತಿ. ಅದರಲ್ಲಿ ಇವ್ರು ಮಾಡುವಂಥ ಟ್ರಾನ್ಸ್ಲೇಟು ಭಾಳ ವರ್ಸ್ಟಾಗಿ ಮಾಡ್ತಾರೆ ಟ್ರಾನ್ಸ್ಲೇಟ್. ನೀವು ಟ್ರಾನ್ಸ್ಲೇಟ್ ಬಗ್ಗೆ ಸರಿ ಮಾಡಿ ಅಂದ್ರೆ ಅವ್ರು ಸರಿ ಆಗೋದಿಲ್ಲ, ನಾವೇ ಸರಿ ಆಗ್ಬಿಡ್ಬೇಕು. ನೀವೇ ಇಂಗ್ಲೀಷಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಕ್ವಶನ್ಸ್ನ. ಓದ್ತೀನಿ ಕೇಳಿಸ್ಕೊಳ್ಳಿ, ಈ ಸ್ಟೇಟ್ಮೆಂಟ್ ತುಂಬಾ ಕಷ್ಟ ಇದೆ. Female deities who are the benevolent saviors of the protector who embodied Buddhist virtues. ಇದೇನು ಸ್ವಾಮಿ, ನಿಜವಾಗ್ಲೂ ಅರ್ಥ ಆಗಿಲ್ಲ. ಕನ್ನಡದಲ್ಲೂ ಬರ್ತೀನಿ ನೋಡಿ. ಸ್ತ್ರೀ ದೇವತೆಗಳು ಬುದ್ಧನ ಸದ್ಗುಣಗಳು ಸಕಾರಗೊಳಿಸುವ ಪರೋಪಕಾರಿ ರಕ್ಷಕರು ಮತ್ತು ರಕ್ಷಕರು. ಸ್ತ್ರೀ ದೇವತೆಗಳು ಬುದ್ಧನಿಗೆ ಸಂಬಂಧಪಟ್ಟಂಗೆ ಏನೋ ಅಂತಿದೆ. ಈ ಥರ ನಿಮ್ಗೆ ಅಟ್ಲೀಸ್ಟ್ ಗೊತ್ತಿರಬೇಕು. ಈ ಥರ ಇನ್ಫಾರ್ಮೇಶನ್ ಯಾರು ಹೇಳ್ತಾರೆ ರೀ? ಪ್ರಶ್ನೆ ಪತ್ರಿಕೆ ಹೇಳುತ್ತಪ್ಪ, ಕ್ವಶನ್ ಪೇಪರ್ನ ನೋಡಿ. ನಾನು ಈ ಇದನ್ನ ತಯಾರು ಮಾಡಿರೋದು ಯಾವುದೋ ಒಂದು ಎಕ್ಸಾಮ್ ನೋಡಿ ಅಲ್ಲ, ಮೋರ್ ದ್ಯಾನ್ ಹೇಳಿ ಮೋರ್ ದ್ಯಾನ್ 10+ ಎಕ್ಸಾಮ್ಸ್ ರೀ. 10+ ಎಕ್ಸಾಮ್ಸ್ನ ನೋಡಿದವರಿಗೇನೆ ಕಷ್ಟ ಆಗುತ್ತೆ. ನಿಮಗೆ ಥೀಮು ಒಂದೇ ಬರ್ತಾ ಇರುತ್ತೆ, ಅಲ್ಲಿ ಇಂಗ್ಲೀಷ್ ವರ್ಡ್ಸು ಪದಗಳ ಕೇಳುವ ರೀತಿ ಚೇಂಜ್ ಆಗುತ್ತೆ ಕ್ವಶನ್ ಪೇಪರಲ್ಲಿ. ನೀವು ಆರ್ಥರ್ ಬುಕ್ನ ಓದಿದ್ರೆ ಒಂದೇ ಥರ ಓದ್ಕೊಂಡೋಗಿರ್ತೀರ, ಬಟ್ ಕ್ವಶನ್ ಪೇಪರ್ನ ನೋಡಿದ್ರೆ ಒಂದೇ ಥೀಮ್ನ ಡಿಫ್ರೆಂಟ್ ಆಗಿ ಕೇಳಿದ್ರೆ ಪದಗಳು ನಿಮ್ಮ ಕಿವಿಗೆ ಬೀಳುತ್ತೆ. ಅವಾಗ ನೀವು ಪ್ಯಾನಿಕ್ ಆಗೋದಿಲ್ಲ. ಎಕ್ಸಾಮಲ್ಲಿ ಗೊತ್ತಿದ್ರು ಕೂಡ ಬಿಟ್ಟು ಬರ್ತೀರಾ, ನಿಮಗೆ ವರ್ಡ್ಗಳು ಬೇರೆ ಥರ ಕೇಳಿದಾಗ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೋಗ್ಬಿಟ್ಟು ಕ್ವಶನ್ ಪೇಪರ್ನ ನೋಡಿ. ಸೆಕೆಂಡ್ ಸ್ಟೇಟ್ಮೆಂಟ್, in Prajnaparamita, text knowledge is visualized in the feminine form as deity called Prajnaparamita. ಅಂದರೆ ಪ್ರಜ್ಞಾಪರಮಿತ ಗ್ರಂಥದಲ್ಲಿ ಜ್ಞಾನವನ್ನು ಸ್ತ್ರೀ ರೂಪದಲ್ಲಿ ಪ್ರಜ್ಞಾಪರಮಿತ ಎಂಬ ದೇವತೆಗಳಿಗೆ ಪ್ರಜ್ಞಾಪರಮಿತ ಅಂತಂದ್ರೆ ಸ್ತ್ರೀ ರೂಪದಲ್ಲಿ, ಜ್ಞಾನ ರೂಪದಲ್ಲಿ ಅದನ್ನು ದೈವೀಕರಿಸಲಾಗಿದೆ. ನೋಡಿ, ಇದು ಯಾರು ಹೇಳ್ತು? ಕ್ವಶನ್ ಪೇಪರ್ ಹೇಳ್ತು. ಇದ್ರ ಬಗ್ಗೆ PhD ಮಾಡ್ಬೇಕಾ? ಪ್ರಜ್ಞಾಪರಮಿತದ ಬಗ್ಗೆ ಬೇಡ, ಒನ್ ಲೈನ್ ಇನ್ಫಾರ್ಮೇಶನ್ ಗೂಗಲ್ ಮಾಡಿ ಪ್ರಜ್ಞಾಪರಮಿತ ಅಂದ್ರೆ ಏನು, ಎಲ್ಲಿತ್ತು, ಯಾಕಿತ್ತು, ಅಷ್ಟೇ ಒಂದ್ಸಲ ನೋಡ್ಕೊಂಬಿಡಿ. ಕ್ವಶನ್ ಬಂದಿದೆ, ಎಲ್ಲಿ ಬಂದಿರೋದು? ರೀಸೆಂಟಾಗಿ ಬಂದಿರೋದು. KEA ಫೋಕಸ್ ಆನ್ UPSC ಫೋಕಸ್ ಮಾಡ್ತಾ ಇದೆ. ಯಾರು? KEA ಸ್ಟ್ಯಾಂಡರ್ಡ್ಸು ಚೆನ್ನಾಗಿ ಟಾಪ್ ನಾಂಚ್ ಆಗಿದೆ. KEA ಸ್ಟ್ಯಾಂಡರ್ಡ್ಸು. ನೀವು KEA ಸ್ಟ್ಯಾಂಡರ್ಡ್ಸ್ ಲೆವೆಲಿಗೇನೆ ಅಟೆಂಡ್ ಮಾಡಬೇಕು. KEA ಎಕ್ಸಾಮ್ಸ್ನ ಅಟೆಂಡ್ ಆಗ್ತೀರಾ ಅಂದರೆ UPSC ಕ್ವಶನ್ ಪೇಪರ್ನ ಡಿಕೋಡ್ ಮಾಡಬೇಕು. ಇಲ್ಲ ಅಂದರೆ ಅಟ್ಲೀಸ್ಟ್ ಡಿಕೋಡ್ ಮಾಡಿರೋ ವಿಡಿಯೋನಾರು ನೋಡಬೇಕು. ಪ್ರಜ್ಞಾಪರಮಿತ ಇಸ್ ಡಿಸ್ಕ್ರೈಬ್ ದ ಸೋರ್ಸ್ ಆಫ್ ದ ಒಮಿನಿಸೈನ್ಸ್ ಆಫ್ ಆಲ್ ಬುದ್ಧಾಸ್ ಆ್ಯಂಡ್ ಮದರ್ ಆಫ್ ಆಲ್ ಬುದ್ಧಾಸ್. ನೋಡಿ, ನನಗೇನು ಅರ್ಥ ಆಗಿಲ್ಲ, ಬಟ್ ಒನ್ ಲೈನ್ ಇನ್ಫಾರ್ಮೇಷನ್ ಬರ್ಕೊಳ್ಳಿ ಸ್ವಾಮಿ. ಯಾರಿಗೂ ಅರ್ಥ ಆಗಲ್ಲ ರೀ ಈ ಥರ ಸ್ಟೇಟ್ಮೆಂಟಲ್ಲಿ ಎಕ್ಸಾಮಲ್ಲಿ ಬಂದಾಗ. ನಮ್ಮಂಥ ಕನ್ನಡ ಮೀಡಿಯಮ್ ಅವರಿಗಂತೂ ದೇವರೇ ಗತಿ. ನೋಡಿ, ಮತ್ತೆ ಬಂತು ಪಂಥದೊಳಗೆ ಪಂಥ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಸ್ವಾಮಿ. ಈ ಫ್ಲೋ ಚಾರ್ಟ್ನ ನಿಮ್ಮ ನೋಟ್ಸ್ನಲ್ಲಿ ಹಾಕಿಲ್ಲ ಅಂತ ಅಂದರೆ ನೀವು ಆರ್ಥರ್ ಬುಕ್ನ ಓದಿದ್ರೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ, ಯಾವುದರಿಂದ ಯಾವ್ದು ಬಂತು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನೀವು ಈ ಫ್ಲೋ ಚಾರ್ಟ್ನ ಎಟ್ ಎನಿ ಕಾಸ್ಟ್ ಹಾಕ್ಕೊಳ್ಳಿ ಫಸ್ಟ್ನೇ ಪೇಜಿಗೆ, ಮಿಸ್ ಮಾಡಿಬಿಡಿರಿ. ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಬರ್ತಿರೋದನ್ನಾರು ಬರ್ಕೊಳಕ್ಕಾಗಿಲ್ಲ ಅಂತಂದರೆ ಹೆಂಗೆ ಹೇಳಿ, ಆಯಿತಾ? ಬನ್ನಿ. UPSC ಕೇಳಿರೋದು ಇಯರ್ ಮೆನ್ಷನ್ ಆಗಿಲ್ಲ. UPSC ಕ್ವಶನ್ ಬಟ್ ಇಟ್ 100%. ಲೋಕೋತ್ತರವಾದಿ ಸೆಕ್ಟ್ ವಾಸ್ ಆಫ್ ಶಾರ್ಟ್ ಮಹಾಸಾಂಘಿಕ ಸೆಕ್ಟ್ ಬುದ್ಧಿಸಮ್. ಅಂದರೆ ಲೋಕೋತ್ತರವಾದಿ ಪಂಥವು ಬೌದ್ಧ ಧರ್ಮದ ಮಹಾಸಾಂಘಿಕ ಪಂಥದ ಒಂದು ಶಾಖೆ ಆಗಿತ್ತು. ಮಹಾಸಾಂಘಿಕರು ಯಾರು? ಮಹಾಯಾನಕ್ಕಿಂತ ಮುಂಚೆ ಇದ್ದವರು. ಲೋಕೋತ್ತರವಾದೀನ್ಸ್ ಯಾರು? ಆ ಮಹಾಸಾಂಘಿಕದಲ್ಲಿದ್ದಂತಹ ಒಂದು ಶಾಖೆ ಇವ್ರದು. ಗೊತ್ತಿರ್ಬೇಕು ನಿಮ್ಗೆ ಇವೆಲ್ಲ. ಲೋಕೋತ್ತರ ನೀವು ಹೀನಯಾನ ಮಹಾಯಾನ ಅಂತ ನೋಡ್ಕೊಂಡು ಹೋಗ್ಬಿಟ್ರೆ ಆಗೋದಿಲ್ಲ. ಕ್ವಶನ್ ಪೇಪರಲ್ಲಿ ಉತ್ತರ ಹುಡ್ಕುವಂಥ ಅಪ್ರೋಚ್ನ ಮಾಡಬೇಡಿ. ಥೀಮ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇದ್ಯಾಕೆ ಬತ್ತು, ಲೋಕೋತ್ತರವಾದೀಸ್ ಅಂದರೆ ಯಾರು, ಹೆಂಗೆ ಎಮರ್ಜ್ ಆದರು ಅಂತ. ಇವರು ಕೂಡ ಮಹಾಸಾಂಘಿಕದ ಒಂದು ಪಂಥ, ಮಹಾಸಾಂಘಿಕದಲ್ಲಿ ಒಂದು ಶಾಖೆ ಆಗಿದ್ದವರು. ಮಹಾಸಾಂಘಿಕರು ಏನಾದ್ರು? ಮಹಾಯಾನ ಆದರು. ನೆಕ್ಸ್ಟು ಇಷ್ಟೇ. ಇದೇ ಫ್ಲೋ ಗೊತ್ತಾಗ್ಬೇಕು ನಿಮಗೆ. ಇದೊಂದು ಅಪ್ರೋಚ್ ಗೊತ್ತಾದ್ರೆ ನಿಮ್ಮನ್ನು ಯಾರು ತಡೆದು ನಿಲ್ಸೋರಿಲ್ಲ. ನೆಕ್ಸ್ಟ್, ದ ಡೆಫಿಕೇಶನ್ ಆಫ್ ಬುದ್ಧ ಮಹಾಸಾಂಘಿಕ. ಫಸ್ಟ್ ಹೇಳಿ ಮಹಾಯಾನ ಬುದ್ಧಿಸಮ್. ಮಹಾಸಾಂಘಿಕರು ಬುದ್ಧನನ್ನು ದೇವನ ಪ್ರತಿಷ್ಠಾಪನೆ ಆದ ನಂತರ ಬೌದ್ಧ ಧರ್ಮ ಘೋಷಣೆ ಆಯಿತು. ನೋಡ್ರಿ,
ಯಾವಾಗ ಮಹಾಸಾಂಘಿಕರು ಮಹಾಯಾನ ಕನ್ವರ್ಟ್ ಆದ್ರು ಅಂತಂದ್ರೆ ಬುದ್ಧನ ದೇವರು ಅಂತ ಮಾಡ್ಬಿಡೋಣ ನಾವು. ಹೀನಯಾನದವ್ರ ತರ ಆರ್ಡಿನರಿ ಮ್ಯಾನ್ ಅಂತ ನೋಡೋದ್ ಬೇಡ. ಬುದ್ಧ ಈಸ್ ಎಕ್ಸ್ಟ್ರಾಡಿನರಿ ಮ್ಯಾನ್, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಆದ್ರೆ ದೇವರು ಅಂತ ಮಾಡ್ಬಿಡೋಣ ನೋಡಿ. ದೇವರು ಅಂತ ಪ್ರತಿಷ್ಠಾಪನೆ ಯಾವಾಗ ಮಾಡ್ತಾರೆ ಆವಾಗ ಮಹಾಯಾನ ಬುದ್ಧಿಸಮ್ ಆಗುತ್ತೆ. ಎಲ್ಲಿಂದ? ಹೀನಯಾನ ಬುದ್ಧಿಸಮ್ ಇಂದ. ಇಷ್ಟೇ, ಅದೇ ಅಲ್ಲೇ ಬರುತ್ತೆ. ತಿರುಗಿಸಿ ಮರಗಿಸಿ ನೀವು ಓದ್ಬೇಕಷ್ಟೇ. ನೆಕ್ಸ್ಟ್ ಬಂತು ನೋಡಿ, ಸ್ಥಾವರವಾದೀನ್ಸ್ ಆರ್ ದ ಆಕ್ಚುಲಿ ಅಸೋಸಿಯೇಟೆಡ್ ವಿತ್ ದ ಥೆರವಾದ ಸ್ಕೂಲ್ ಆಫ್ ಬುದ್ಧಿಸಮ್, ನಾಟ್ ಮಹಾಯಾನ. ಥೆರವಾದ ಅಂದ್ರೆ ಐ ಆಲ್ರೆಡಿ ಟೋಲ್ಡ್ ಇಟ್ ಈಸ್ ಆಲ್ಸೋ ಹೀನಯಾನ ಅಂತ ಗೊತ್ತಿರಬೇಕು. ಹೀನಯಾನ ಯಾಕೆ ಅಂತಂದ್ರೆ ಸ್ಥಾವರವಾದೀನ್ಸ್ ಇವರು ಕಟ್ಟು ಸಂಪ್ರದಾಯ ಇಷ್ಟು. ಸ್ಥಾವರವಾದೀನ್ಸಿಂದ ಹೀನಯಾನ ಆಯ್ತು, ಹೀನಯಾನದಿಂದ ಏನಾಯ್ತು? ತೆರವಾದ ಬಂತು. ತೆರವಾದ ಯಾವ್ದಕ್ಕೆ ಅಸೋಸಿಯೇಟ್ ಆಗಿದ್ರಿ? ನಾಟ್ ಮಹಾಯಾನ ಅಲ್ಲ, ಅವರು ಹೀನಯಾನ. ನಾಟ್ ಅಂತ ಬರ್ದೀನಿ ನೋಡಿ, ಇದು ರೈಟ್ ಮಾಡಿರೋ ಸ್ಟೇಟ್ಮೆಂಟ್ ಅಲ್ಲಿ ಮಹಾಯಾನ ಅಂತ ಕೇಳಿದಾನೆ ಕ್ವಶನ್ ಪೇಪರಲ್ಲಿ. ಭಾಳ ಅಲರ್ಟ್ ಆಗಿರ್ಬೇಕು ಕ್ವಶನ್ ಪೇಪರ್ನ ಬಿಡಿಸ್ಬೇಕಾದ್ರೆ. ನೆಕ್ಸ್ಟ್ ಕ್ವಶನ್, ರಿಪೀಟೆಡ್ ಅಂತ ಬರ್ದಿದ್ದೀನಿ. ಏನಕ್ಕೆ ರಿಪೀಟೆಡ್, ಏನು ರಿಪೀಟ್ ಆಗಿದೆ ನೋಡೋಣ ಬನ್ನಿ. ಏನು ಕೇಳಿದಾನೆ ಕ್ವಶನ್ನು? ಮಹಾಯಾನ ಬುದ್ಧಿಸಮ್ ವಾಸ್ ಡಿಸ್ಟಿಂಕ್ಟ್ ಫಾರ್ಮ್ ಆಫ್ ಅರ್ಲಿಯಸ್ಟ್ ಫಾರ್ಮ್ ಆಫ್ ಬುದ್ಧಿಸಮ್. ಏನಕ್ಕೆ ಅಂದರೆ ರೂಪಗಳಿಗಿಂತ ಭಿನ್ನವಾಗಿತ್ತು ಮಹಾಯಾನ. ಸ್ಟ್ಯಾಚ್ಯೂಸ್ ಆಫ್ ಬುದ್ಧ ಹೇಳ್ದ, ಬುದ್ಧನ ತತ್ವಗಳನ್ನ ಯಾರು ಫಾಲೋ ಮಾಡೋದಿಲ್ಲ, ಬುದ್ಧನ ದೇವ್ರು ಮಾಡ್ತಾರೆ ಎಲ್ಲರೂ ಅಂತ ಬುದ್ಧನನ್ನು ಪ್ರತಿಮೆ ಮಾಡಲಾಯಿತು. ಆಲ್ರೆಡಿ ಇವನು ಬೋಧಿಸತ್ವ ರಿಮೈನ್ಸ್ ದ ವರ್ಲ್ಡ್ ಟೀಚರ್ಸ್ ಆಫ್ ಅದರ್ಸ್. ನಾನು ಆಲ್ರೆಡಿ ಹೇಳಿದೆ, ನಾವು ಮಾತ್ರ ಎನ್ಲೈಟನ್ಮೆಂಟ್ ಆಗಬಾರ್ದು, ಎಲ್ಲರಿಗೂ ಎನ್ಲೈಟನ್ಮೆಂಟ್ ಮಾಡಬೇಕು. ಅಂದರೆ ಬೋಧಿಸತ್ವರು ಇತರರಿಗೆ ಕಲಿಸುವ, ಜಗತ್ತಿನಲ್ಲಿ ಕಲಿಸೋದಕ್ಕೇ ಉಳ್ಕೊಂಡವ್ರಂತೆ ಬೋಧಿಸತ್ವರು. ಇವ್ರ ವಾದ ಅದು. ಒನ್ ಲೈನರ್ ಇನ್ಫಾರ್ಮೇಶನ್. ನೆಕ್ಸ್ಟ್ CTET 2019 ಸ್ಟ್ಯಾಚ್ಯೂಸ್ ಆಫ್ ಬುದ್ಧ ವರ್ ಮೇಡ್. ಬೋಧಿಸತ್ವರ್ ವೇರ್ ಆಕ್ಯುಪೈಡ್ ದ ಪರ್ಸನ್ಸ್ ಆಫ್ ಹೂ ಎನ್ಲೈಟನ್ಮೆಂಟ್. ಅಂದ್ರೆ ಬೋಧಿಸತ್ವ ಅಂದ್ರೆ ಯಾರನ್ನ ಕರಿತಿದ್ರು ಅಂದ್ರೆ ಎನ್ಲೈಟನ್ಮೆಂಟ್ ನ ಪಡ್ಕೊಂಡವ್ರು ಅಂತ. ಜ್ಞಾನೋದಯ ನಂತರ ನೋಡಿ. ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಬಂತು, ವೆರಿ ಇಂಪಾರ್ಟೆಂಟ್. ಈ ಸ್ಟೇಟ್ಮೆಂಟ್ ಒಂದೇ ಒಂದ್ಸಲ ಬಂದಿದೆ, ಬಿ ಅಲರ್ಟ್ ಆಗಿರಿ. ಇಟ್ ವಾಸ್ ಸಪೋಸ್ ದಟ್ ಆಫ್ಟರ್ ಅಟೈನಿಂಗ್ ಎನ್ಲೈಟನ್ಮೆಂಟ್ ಬೋಧಿಸತ್ವಾಸ್ ಅಂದ್ರೆ ಬೇರೆಯವ್ರಿಗೂ ಹೆಲ್ಪ್ ಮಾಡಿ ತಮ್ಮದು ಎನ್ಲೈಟನ್ಮೆಂಟ್ ಆದ್ಮೇಲೆ ಬೇಕಾದ್ರೆ ಅವ್ರು ಐಸೋಲೇಟ್ ಆಗಿರ್ಬೋದು. ಅಂದ್ರೆ ಯಾರ ತಂಟೆಗೂ ಬರ್ದನೆ ಪ್ರತ್ಯೇಕವಾಗಿ ಬದುಕ್ಬೋದು. ಅವ್ರ ಪಾಡಿಗೆ ಅವ್ರು ಆರಾಮಾಗಿರ್ಬೋದು, ಹೆಲ್ಪ್ ಮಾಡಿ ಅವ್ರದ್ದು ಆದ್ಮೇಲೆ ಅಷ್ಟೇ, ಮುಗೀತು. ಅದಾದ್ಮೇಲೆ ಏನು ಜಾಸ್ತಿ ಇಲ್ಲ. ಇದು ಬಂದಿದ್ದೆ ನೋಡಿ, ಇಲ್ಲಿ ಲ್ಯಾಂಗ್ವೇಜ್ ಬರುತ್ತೆ ಅಂತ ಹೇಳ್ತಾ ಇದ್ದೆ ನೋಡಿ. ಇಲ್ಲಿ ಪಾಲಿ ಲ್ಯಾಂಗ್ವೇಜ್ ಅಂತ ಹೇಳಿದಾನೆ, ಮಹಾಯಾನದವ್ರು ಬಳಸ್ತಾ ಇದ್ದಿದ್ದು ರಾಂಗ್ ಅಂತ ಹಾಕಿದ್ದೀನಿ. ಕೇಳಿ, ಅವ್ರು ಬಳಸ್ತಾ ಇದ್ದು ಸ್ಯಾನ್ಸ್ಕ್ರಿಟ್. ಪಾಲಿ ಬಳಸ್ತಾ ಇದ್ದಿದ್ದು ಇವರು ಹೀನಯಾನದವರು. ಇಷ್ಟು ಗೊತ್ತಿರ್ಬೇಕು ನಿಮಗೆ. ನೆಕ್ಸ್ಟ್ ಬಂತು ನೋಡಿ, ಓಜಿ ಸ್ಟೇಟ್ಮೆಂಟ್. ಇಲ್ಲಿ ನೋಡ್ರಿ ರೀ, IAS 1994 ಕ್ವಶನ್, IB 2019 ಕ್ವಶನ್. 25 ವರ್ಷ ಆಗಿದೆ IAS ಅಲ್ಲಿ ಕೇಳಿ. ನೆಕ್ಸ್ಟ್ ಕೇಳಿದಾನೆ IBಲಿ. ಏನಕ್ರಿ ಕೇಳ್ತಾನೆ 25 ವರ್ಷ ಅಂದರೆ ನನಗಿನ್ನೂ 25 ವರ್ಷನೇ ಆಗಿಲ್ಲ. 25 ವರ್ಷದ ಹಿಂದೆ ನಾವು ಹುಟ್ಟಿಲ್ದೇ ಇರೋವಾಗ ಕೇಳಿರೋ ಕ್ವಶನ್ನ ನಾವು ಹುಟ್ಟಾದ್ಮೇಲೂ ಕೇಳಿದ್ದಾರೆ. ಇದು ಕ್ವಶನ್ ಪೇಪರ್ ಇಂದಾನೆ ಕ್ವಶನ್ ಪೇಪರ್ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ. ಏನು ಹೇಳಿದ್ದಾನೆ? ಐಡಲ್ ವರ್ಷಿಪ್ ಆಫ್ ಗಾಡ್ ಆ್ಯಂಡ್ ಗಾಡೆಸಸ್, ಇಟ್ ವಾಸ್ ದ ಫಂಡಮೆಂಟಲ್ ಡಿಫ್ರೆನ್ಸ್ ಬಿಟ್ವೀನ್ ಮಹಾಯಾನ ಬುದ್ಧಿಸಮ್, ಹೀನಯಾನ ಬುದ್ಧಿಸಮ್. ಅಂದರೆ ಏನು ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್ ಏನು ಅಂತ ಕೇಳಿದ್ದಾನೆ. ಫಂಡಮೆಂಟಲ್ ಡಿಫ್ರೆನ್ಸ್. ಯಾರು? ಈ ಮಹಾಯಾನ ಹೀನಯಾನ. ಏನು? ದೇವರು ಮತ್ತು ದೇವತೆಗಳ ವಿಗ್ರಹ ಪೂಜೆ. ದೇವರು ಅಂತ ಹೇಳ್ದವ್ರು ಯಾರು? ಮಹಾಯಾನದವರು. ದೇವರು ರೀ ಅಂತ. ದೇವ್ರಲ್ಲ ಅಂತ ಹೇಳ್ದವ್ರು ಯಾರು? ಹೀನಯಾನದವರು. ಇಷ್ಟು ಗೊತ್ತಿರ್ಬೇಕು ನಿಮಗೆ. ದೇವರು ದೇವರಲ್ಲ ಇದೆ, ನೀವು ಆಲ್ರೆಡಿ ಗೊತ್ತು ನಿಮಗೆ. ನಾನು ಹೇಳಿದ್ದೀನಿ ನಿಮಗೆ ಇದಕ್ಕೂ ಮುಂಚೆನೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಅಷ್ಟು ಗೊತ್ತಿರೇ ಸಾಕು. ನೆಕ್ಸ್ಟ್ ಬನ್ನಿ, ಏನು ಹೇಳ್ತಾ ಇದ್ದೀನಿ ನೋಡ್ರಪ್ಪ. ನೆಕ್ಸ್ಟ್ ಕ್ವಶನ್ ಥೀಮ್ ಏನಪ್ಪ ಅಂತಂದರೆ ಕಂಟೆಂಪ್ರರಿ ರೂಲರ್ಸ್. ಅಶ್ವಘೋಷ, ನಾಗಾರ್ಜುನ. ಏನಪ್ಪ ಅಂತಂದರೆ ನೋಡಿ, ಕಾನಿಷ್ಕ ಬರ್ತಾ ಇದ್ದಾನೆ. ಕಾನಿಷ್ಕ ಯಾವುದು ಪಂಥಕ್ಕೆ ಸಪೋರ್ಟ್ ಮಾಡ್ದ? ಮಹಾಯಾನಕ್ಕೆ. ಕಾನಿಷ್ಕನ ಮೇಲೆ ತುಂಬ ಕ್ವಶನ್ಸ್ ಬಂದಿದೆ. ಅಶೋಕ ಯಾವ ಧರ್ಮಕ್ಕೆ ಸಪೋರ್ಟ್ ಮಾಡ್ದ? ಬುದ್ಧಿಸಮ್ ಅಲ್ಲಿ ಹೀನಯಾನಕ್ಕೆ. ಕಂಟೆಂಪ್ರರಿ ರೂಲರ್ಸ್ ಕೇಳ್ತಾರೆ ಸ್ವಾಮಿ. ಕಾನಿಷ್ಕನ್ ಟೈಮಲ್ಲಿ ಇದ್ದಂಥ ಕಂಟೆಂಪ್ರರಿ ರೂಲರ್ ಯಾರು? ಬಿಂಬಿಸಾರನ ಕಂಟೆಂಪ್ರರಿ ರೂಲರ್ಸ್ ಯಾರು? ಅಶೋಕನ ಕಂಟೆಂಪ್ರರಿ ರೂಲರ್ಸ್ ಯಾರು ಅಂತ ಹೇಳ್ಬಿಟ್ಟು ಕ್ವಶನ್ಸು ಬರುತ್ತೆ, ಬಂದಿದ್ದಾವೆ. ನೋಡ್ಕೊಳ್ಳಿ ಕಂಟೆಂಪ್ರರಿ ರೂಲರ್ಸ್ನ ಒಂದು ಸಲ. ಥೀಮ್ ಹೇಳ್ತಾ ಇದ್ದೀನಿ, ಕ್ವಶನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಇಲ್ಲ. ಯಾಕೆ ಅಂತಂದರೆ ನಿಮಗೂ ಟೈಮ್ ಇಲ್ಲ. ಜಾಸ್ತಿ ಹೊತ್ತು ಮಾಡಿದ್ರೆ ನೀವು ಕೂಡ ನೋಡೋದಿಲ್ಲ. ನೋಡಿದ್ರೆ ಮಾಡೋದಕ್ಕೆ ನಮಗೂ ಒಂದು ಖುಷಿ. ಬಟ್ ನೋಟ್ಸ್ ಇರುತ್ತೆ, 100% ರೆಫರ್ ಮಾಡಿ. ಈ ನೋಟ್ಸಲ್ಲಿ ನನಗೆ ಎಲ್ಲನೂ ಕವರ್ ಮಾಡಿದ್ದೀನಿ. ನೆಕ್ಸ್ಟ್, ಯೆಸ್ಟರ್ಡೇ ಕ್ಲಾಸ್ ಐ ಆಲ್ರೆಡಿ ಟೋಲ್ಡ್ ಮೈತ್ರೇಯ, ಫ್ಯೂಚರ್ ಬುದ್ಧ. ಮೈತ್ರೇಯ ಅಂತ ಕರೀತಾರೆ ಫ್ಯೂಚರ್ ಬುದ್ಧನ ಅಷ್ಟೆ.
ಇನ್ನೇನು ತಲೆ ಕೆಡಿಸಿ ಮತ್ತೆ ಬಂತು ನೋಡ್ರಿ ರೀ, ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಮಹಾಯಾನ ಬುದ್ಧಿಸಮ್, ಹೀನಯಾನ ಬುದ್ಧಿಸಮ್. ಎಷ್ಟೇ, ಹೀನಯಾನ ಬುದ್ಧಿಸಮ್, ಮಹಾಯಾನ ಬುದ್ಧಿಸಮ್. ಮತ್ತೆ ಅದೇನೇ ಬರುತ್ತೆ ರೀ, ಅವ್ರು ಹೆಲ್ಪ್ ಮಾಡಿದ್ರು ಇವ್ರು ಹೆಲ್ಪ್ ಮಾಡಲಿಲ್ಲ, ಅವ್ರದ್ದು ಬೋಧಿಸತ್ವ ಅವ್ರದ್ದು ಅರ್ಥ, ಇವ್ರು ದೇವ್ರ ಪೂಜೆ ಮಾಡ್ತಿರೋ ಅವ್ರು ದೇವ್ರ ಪೂಜೆ ಮಾಡ್ತಾ ಇರಲಿಲ್ಲ. ಅದೇನೆ ಇಲ್ಲಿ ನೋಡಿ, ಇಲ್ಲಿ ಏನು ಥೀಮ್ನ ತೆಗಿಬೇಕು ಅಂತಂದ್ರೆ ಹೇಳ್ತಾ ಇದ್ದೀನಿ. ಮಹಾಯಾನ ಹೀನಯಾನ ಇದೆಯಲ್ವಾ, ಇಷ್ಟಕ್ಕೆ ನಿಲ್ಲಿಸ್ಬಾರ್ದು. ಸ್ಥಾವರವಾದಿನ್ಸು ಮತ್ತೆ ಮಹಾಸಾಂಘಿಕರಲ್ಲಿದ್ದಂಥ ಡಿಫ್ರೆನ್ಸ್ ಏನು, ಜೈನಿಸಮಿಗೆ ಬತ್ತು ಅಂತಂದ್ರೆ ಶ್ವೇತಾಂಬರರು ಮತ್ತೆ ದಿಗಂಬರಲ್ಲಿದ್ದಂಥ ವ್ಯತ್ಯಾಸಗಳೇನೇನು, ಇವೇ ಬರುತ್ತೆ. ನೀವು ಅಲ್ಲಿಗೆ ಇದು ಮಾಡಬಾರ್ದು. ಏನು ಕೇಳ್ಬೋದು, ನೆಕ್ಸ್ಟ್ ಯಾವ ಟಾಪಿಕ್ ಇದೆ, ಈ ಥರ ಡಿಫ್ರೆನ್ಸ್ ಮಾಡಿ ಯಾವ ಟಾಪಿಕಲ್ಲಿ ಕೇಳ್ಬೋದು, ಕೇಳ್ತಾರೆ ಡಿಫ್ರೆನ್ಸ್ನ. ಟೀಚಿಂಗ್ಸ್ ಆಫ್ ಬುದ್ಧ, ನಾನು ನೆನ್ನೆನೇ ಹೇಳಿದ್ದೀನಿ. ಎಂಪಸೈಸ್ ಆಫ್ ಕರ್ಮ, ನಮ್ಮ ರಿಸಲ್ಟ್ ನಿಂತಿರೋದು ನಾವು ಮಾಡಿರೋ ಕರ್ಮದ ಮೇಲೆ. ಇಂಡಿವಿಜುವಲ್ ಆ್ಯಕ್ಷನ್ ತಗೋಬೇಕು, ಎನ್ಲೈಟನ್ಮೆಂಟ್ ಆಗಬೇಕು ಅಂದರೆ. ನಾನ್ ವೈಲೆನ್ಸು, ಹಿಂಸೆ ಮಾಡಬಾರ್ದು. ಪ್ರಾಕೃತ್ ಲ್ಯಾಂಗ್ವೇಜ್ನ ಬಳಸ್ತಾ ಇರ್ತಾರೆ ಪ್ರಾಪಗೇಟ್ ಮಾಡೋದಕ್ಕೆ ತಮ್ಮ ವಿಷಯಗಳನ್ನ. ಯಾಕೆ ಹೇಳಿ, ಪ್ರಾಕೃತ್ ಲ್ಯಾಂಗ್ವೇಜ್ ಜಾಸ್ತಿ ಜನ ಮಾತಾಡ್ತಾ ಇರ್ತಾರೆ. ಜಾಸ್ತಿ ಜನ ಮಾತಾಡ್ತಾರೆ ಅಂದರೆ ಜಾಸ್ತಿ ಜನಕ್ಕೆ ರೀಚ್ ಆಗ್ಬೋದು ಅಂತ ಬಂತು ನೋಡ್ರಪ್ಪ. ಸಂಘ, ಇದೇ ಹಾಳು ಸಂಘ ಕಾರಣ. ಏನಕ್ಕೆ ಇಷ್ಟೆಲ್ಲ ಜಗಳ ಆಗೋದಕ್ಕೆ ಯಾರು ಕಾರಣ? ಇದೇ ಸಂಘದವರು. ಫಸ್ಟ್ ಪೇಜಲ್ಲೇ ಕೊಟ್ಟಿದ್ದೀನಿ. ಈ ಸಂಘದಲ್ಲಿವರೆಗೇನೆ ಜಗಳ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು, ಅಂದರೆ ಡಿಬೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು. ನನ್ನ ಮಾಡೋ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಆ ಡಿಬೇಟ್ ಆಗಿದ್ದಕ್ಕೇನೆ ಒಂದೆರಡು ಗುಂಪುಗಳು ಕ್ರಿಯೇಟ್ ಆಗಿದ್ದು. ಮಹಾಸಾಂಘಿಕರು, ಸ್ಥಾವರವಾದಿನ್ಸು, ಅವರಿಂದ ಹೀನಯಾನ ಮಹಾಯಾನ, ಹೀನಯಾನದಿಂದ ತೆರವಾದ. ಏನಾಗ್ತಿತ್ತು ಈ ಸಂಘದಲ್ಲಿ ಅಂತ ಬರುತ್ತೆ ಕ್ವಶನ್. ಏನಾಗ್ತಿತ್ತು? ನಾನು ಅಷ್ಟೊತ್ತಿಂದ ಹೇಳಿದ್ದೀನಿ. ನೀವು ಬರೀ ನನ್ನ ಕ್ಲಾಸ್ ಕೇಳ್ಬಿಟ್ರೇನೆ ಅಟೆಂಡ್ ಮಾಡ್ಬಿಡಿ. ಏನಾಗ್ತಿತ್ತು ನೋಡಿ, ಈಗ ಬರುತ್ತೆ. ಮೆನಿ ಮೆಂಬರ್ಸ್ ರೂಲ್ ಟುಗೆದರ್ ಥ್ರೂ ಔಟ್ ದ ಡಿಸ್ಕಷನ್. ಡಿಸ್ಕಷನ್ ಅಂದರೆ ಡಿಬೇಟ್ ಆಗುತ್ತೆ. ನೋಡಿ, ಡಿಬೇಟ್ ಆಗುತ್ತೆ, ಡಿಸ್ಕಷನ್ ಆಗುತ್ತೆ. ನಿಮ್ಮ ವಾದ ಯಾಕ್ರೆ ಒಪ್ಪಬೇಕು? ನಮ್ಮ ವಾದ ಒಪ್ಪಿ ನೋಡ ಮಗ, ನನಗೆ ಹೊಡೆಯಕ್ಕೆ ಬಂದಿದ್ದ ಅವತ್ತು ಅಂತ. ಈ ಥರ ಮಾತುಗಳು ಚಕಮಕಿ ಆಗೋದೇನೆ ಎಲ್ಲಾಗುತ್ತೆ? ಸಂಘದಲ್ಲಾಗುತ್ತೆ. ಇದೆಲ್ಲಾನು ನೀವು ಒಂಥರ ಕತೆ ಥರ ಸ್ಟೋರ್ ಮಾಡ್ಬೇಕು ನಿಮ್ಮ ತಲೆಯಲ್ಲಿ. ಕತೆ ಥರ ಯಾವಾಗ ಸ್ಟೋರ್ ಮಾಡ್ತೀರಾ, ವಿತ್ PYQನ ಡಿಕೋಡ್ ಮಾಡಿ PYQ ಆ್ಯಂಗಲಿಂದ ಯಾವಾಗ ಈ ಥರ ನೋಟ್ಸ್ ಮಾಡ್ತೀರಾ, ಆಗ ನಿಮ್ಗೊಂದು ಧೈರ್ಯ ಬರುತ್ತೆ ನಾನು ಮಾಡ್ತೀನಿ ಅಂತ ಹೇಳಿ. ಮಾಡೇ ಮಾಡ್ತೀರಿ, ಯಾರು ಕೂಡ ಸ್ಟಾಪ್ ಮಾಡೋಕ್ಕಾಗಲ್ಲ ಈ ಥರ ಓದಿದ್ರೆ ನಿಮ್ಮನ್ನ. ಆನಂದ ಬಂತು ನೋಡ್ರಿ, ಇದ್ರ ಬಗ್ಗೆ PYQs ನೋಡ್ಕೊಳ್ಳಿ. ನೆಕ್ಸ್ಟ್, ಇಂಪಾರ್ಟೆಂಟ್ ಬುದ್ಧಿಸ್ಟ್ ಸೈಟ್ HYT ನೆನ್ನೆನೇ ಹೇಳಿದ್ದೀನಿ. ಲುಂಬಿನಿ ಹುಟ್ಟಿದ್ರು ಬೋಧಗಯಾದ ಲೋಟಾಸ ಬರ್ತ್ ಅಂತ ಕರೀತಾರೆ. ಅದನ್ನ ಯಾವುದಕ್ಕೆ ಹೋಲಿಸಿದರೆ, ಲೋಟಾಸು ಮತ್ತು ಬುಲ್ಲಿಗೆ ಹೋಲಿಸಿದರೆ. ಬೋಧಗಯ ಎನ್ಲೈಟನ್ಮೆಂಟ್ ಆಗಿದ್ದು ಅಂದರೆ ಬೋಧ ಟ್ರೀ. ಸಾರಾನಾಥ ಚಕ್ರಕ್ಕೆ ಹೋಲಿಸಿದರೆ, ವೀಲ್ ಚಕ್ರ ಅಂತ ಹೇಳ್ಬಿಟ್ಟು. ಧಮ್ಮಚಕ್ರ ಅಂದರೆ ಪ್ರಥಮ ಇದನ್ನ ತಮ್ಮ ಧರ್ಮೋಪದೇಶ ನೀಡಿದ್ದು ಸಾರಾನಾಥದಲ್ಲಿ. ಕುಶಿನಗರು ಸ್ತೂಪ ಅಂತಂದ್ರೆ ಏನರ್ಥ? ಡೆತ್ತು, ಸತ್ತೋಗಿದ್ದಾರೆ ಅಂತಂದ್ರೆ ಮಹಾಪರಿನಿರ್ವಾಣ ಅಂತ. ಸಿಂಬಾಲ್ಸ್, ಲೋಟಸ್ ಆಫ್ ಬುಲ್ ನೋಡಿ, ಆಲ್ರೆಡಿ ಹೇಳಿದೆ. ಬರ್ತ್ ಬುಲ್, ಲೋಟಸ್ ಆಫ್ ಬುಲ್ಲು. ಬೋಧಿ ಟ್ರೀ, ಎನ್ಲೈಟನ್ಮೆಂಟು, ಇಲ್ಲಾಗಿದೆ ನೋಡಿ ಎನ್ಲೈಟನ್ಮೆಂಟು. ಅದಾದ ನಂತರ ಏನಿದೆ, ಒಂದು ಸೆಕೆಂಡ್, ವೀಲು, ಸಾರಾನಾಥ್, ಧಮ್ಮಚಕ್ರ ಪ್ರವರ್ತನ ನೋಡ್ತಾರೆ, ಅಂದರೆ ಧರ್ಮೋಪದೇಶ ನೋಡ್ತಾರಲ್ಲ ಅದು. ಅದಾದ ನಂತರ ಸ್ತೂಪ, ಆಲ್ರೆಡಿನೋ. ಕುಶಿನಗರ್ ಅಂದರೆ ಡೆತ್ ಅಂದರೆ ಮಹಾಪರಿನಿರ್ವಾಣ. ನಾನು ನೆನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ. ಯಾರು ನೋಡಿಲ್ಲ ಪ್ಲೀಸ್ ಹೋಗ್ಬಿಟ್ಟು ನೋಡಿ. ಆ ಕ್ಲಾಸಿಗೂ ಈ ಕ್ಲಾಸಿಗೂ ಸುಮಾರು ಟಾಪಿಕ್ಸು ಮರ್ಜ್ ಆಗ್ತವೆ. ನಿಮ್ಗೆ ಅಲ್ಲಿ ಗೊತ್ತಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಒಂದು ಫ್ಲೋ ಅಲ್ಲಿ. ನೆಕ್ಸ್ಟ್, ದೀಪವಂಶ ಮಹಾವಂಶ. ಇದ್ರ ಮೇಲೆ ಜಾಸ್ತಿ PYQs ಬಂದಿಲ್ಲ ರೀ, ಆದ್ರೂ ಒಂದು ಲೈನ್ ಇನ್ಫಾರ್ಮೇಶನ್ ಬರ್ಕೊಳ್ಳಿ. ಕೇಳೋ ಚಾನ್ಸಸ್ ಇರುತ್ತೆ. ಏನಂತಂದರೆ ಇದರಲ್ಲಿ ಡಿಫ್ರೆನ್ಸ್ ಏನು, ಸಿಮಿಲರ್ ಫೀಚರ್ಸ್ ಏನು ಅಂತ ಹೇಳಿಬಿಟ್ಟು ಅಷ್ಟೆ. ಡಿಫ್ರೆಂಟ್ ಸ್ಕೂಲ್ ಆಫ್ ಬುದ್ಧಿಸಮ್, ಯು ಆಲ್ರೆಡಿ ನೋ. ಸ್ಥಾವರವಾದಿಸ್, ಮಹಾಸಾಂಘಿಕಸ್. ಇವ್ರು ಯಾರಾದ್ರಿ? ಹೀನಯಾನ ಆದರು. ಇವ್ರು ಯಾರಾದ್ರಿ? ಮಹಾಯಾನ ಆದರು. ಫಸ್ಟ್ ಈ ಟಾಪಿಕ್ ಎಲ್ರಿ ಉಟ್ಕೊಂಡಿದ್ದು, ಈ ಸ್ಥಾವರವಾದಿನ್ಸ್ ಅನ್ನೋದು ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲು. ಇದಾಗೋದಕ್ಕೆ ಕಾರಣ ಏನ್ರಿ? ಸಂಘ ಅನ್ನೋದೊಂದಿತ್ತು. ಸಂಘದಲ್ಲಿ ಯಾರಿದ್ದಿರ್ರಿ? ಮಾಂಗ್ಸ್ ಇದ್ರು. ಮಾಂಗ್ಸಿಗೆ ಏನಾಗ್ತಿತ್ರಿ? ಜಗಳ ಆಗ್ತಿತ್ತು ಅಷ್ಟೇ. ನಿಮ್ಮ ಸರಿ ನಮ್ಮ ಸರಿ, ಬುದ್ಧ ದೇವರಲ್ಲ, ನಾವ್ಯಾಕೆ ಅಷ್ಟು ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು, ಇಷ್ಟೇ ಮುಗೀತು. ಕೇಳ್ಕತಮ್, ನಾಟಕ್ ಬಂದ್. ನೆಕ್ಸ್ಟ್ ಬಂತು ನೋಡ್ರಿ, ಬೋಧಿಸತ್ವರು ಎಕ್ಸಾಮ್ಸಿಗೆ ಬರ್ತಾರೆ. ಅದಕ್ಕೆ ಬರ್ದಿದ್ದೀನಿ ಇಂಪಾರ್ಟೆಂಟ್. ಯಾವ ಬೋಧಿಸತ್ವರು ಏನ ಹೇಳ್ತಾರೆ ಅಂದರೆ, ಅವಲೋಕಿತೇಶ್ವರ, ಅಸೋಸಿಯೇಟೆಡ್ ವಿತ್ ಕೈಂಡ್ ಹಾರ್ಟ್, ವಜ್ರಪಾಣಿ, ಪವರ್ ಆಫ್ ಎನರ್ಜಿ, ಮೈತ್ರೇಯ, ಫ್ಯೂಚರ್ ಆಫ್ ಬುದ್ಧ. ಈ ಥರ ಬರುತ್ತೆ ರೀ, ನೋಡ್ಕೊಳ್ಳಿ ಅಷ್ಟೇ, ಬರ್ಕೊಳ್ಳಿ ಇದನ್ನು.
ಮುದ್ರಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೀನ್ಸ್ HYT ವೆರಿ ಇಂಪಾರ್ಟೆಂಟ್. ಮುದ್ರಾಸ್ ಒಂದು 20 ಇದೆ, 20 ಮುದ್ರಾಸ್ನ ಓದ್ಬೇಕಾ? ಓದ್ಬಾರ್ದು. ಯಾಕೆ ಓದ್ಬಾರ್ದು? ನೆನ್ಪಿಡೋದಿಕ್ಕೆ ಆಗೋದಿಲ್ಲ, ಸಿಂಪಲ್ ಅಷ್ಟೇ. ಮುದ್ರಾಸಲ್ಲಿ ಯಾವ ನೋಡಬೇಕು? PYQs ಮುದ್ರಾ ನೋಡ್ಕೊಳ್ಳಿ. PYQs ಅಲ್ಲಿ ಯಾವ್ದು ಬಂದಿದೆ? ಭೂಮಿ ಸ್ಪರ್ಶ ಮುದ್ರಾ ಬಂದಿದೆ. ಭೂಮಿ ಸ್ಪರ್ಶ ಮುದ್ರಾ ಏನ್ ಹೇಳುತ್ತೆ ನೋಡೋಣ ಈಗ. ಗೆಸ್ಚರ್ ಆಫ್ ಅರ್ತ್ ಟಚಿಂಗ್, ಅರ್ತ್ ನ ಟಚ್ ಮಾಡುತ್ತೆ. ಬುದ್ಧ ಅರ್ತ್ ನ ಟಚ್ ಮಾಡ್ತಾ ಇರ್ತಾರೆ. ಏನಕ್ಕೆ ಟಚ್ ಮಾಡ್ತಾ ಇರ್ತಾರೆ? ಬುದ್ಧ ಹೇಳ್ತಾರೆ, UPSC 2012 ಅಲ್ಲಿ ಕ್ವಶನ್ ಬಂದಿದ್ದೆ, ಲಾರ್ಡ್ ಬುದ್ಧ ಇಮೇಜ್ ಸಮ್ ಟೈಮ್ ಶೋವಿಂಗ್ ಹ್ಯಾಂಡ್ ಗೆಸ್ಚರ್, ಅಂದ್ರೆ ಬುದ್ಧ ಇದು ಮಾಡ್ತಾ ಇದ್ರು ಅಂತಲ್ಲ, ಕೆತ್ತನೆ ಮಾಡಿರೋದು ಆ ಥರ, ಕಾಲ್ಡ್ ಭೂಮಿ ಸ್ಪರ್ಶ ಮುದ್ರಾ, ಸಿಂಬಲ್ಸ್ ಬರುತ್ತೆ. ಬುದ್ಧಾಸ್ ಕಾಲ್, ಆನ್ಸರ್ ಏನು? ಬುದ್ಧಾಸ್ ಕಾಲಿಂಗ್ ಆಫ್ ದ ಅರ್ತ್ ವಿಟ್ನೆಸ್ ದ ಪ್ಯೂರಿಟಿ ಅಂಡ್ ಚೆಸ್ಟಿ ಡಿಪೆಕ್ಟ್ ಟೆಂಪರೇಚರ್, ಇದೇನೇನೋ ಬಂದಿದೆ, ಇದೇನು ತಲೆ ಕೆಡ್ಸ್ಕೊಬೇಡಿ. ಅಂದ್ರೆ ನಾನು ಎಷ್ಟು ಪ್ಯೂರ್ ಆಗಿದ್ದೀನಿ ಬಂದು ನೋಡು ಅಂತ ಹೇಳ್ಬಿಟ್ಟು ಭೂಮಿಗೆ ಸ್ಪರ್ಶ ಮಾಡ್ತಾ ಇರೋದು. ಎಂಥ ಒಂದು ಪರಿಕಲ್ಪನೆ! ಇಂಥ ಪರಿಕಲ್ಪನೆಲ್ಲ ಕೆತ್ತನೆ ಮಾಡಿದ್ರಲ್ಲ, ಅವ್ರಿಗೆ ಅವರೇ ಸಾಟಿ ಬಿಡ್ರಿ. ಅದನ್ನ ಓದ್ಲಿಲ್ಲ ಅಂದ್ರೆ ನಮ್ಮಂತ ದಡ್ರಿ ಇನ್ನೊಬ್ರಿಲ್ಲ ಅಷ್ಟೇ. ನೆಕ್ಸ್ಟ್ ನೋಡ್ಕೊಳ್ಳಿ, ಅಭಯ ಮುದ್ರಾ ಒಂದು ನೋಡ್ಕೊಳ್ಳಿ. PYQs ಅಲ್ಲಿ ರಿಪೀಟೆಡ್ ಆಗಿ ಬಂದಿದೆ. ಅಭಯ ಮುದ್ರಾ ಯಾವ ಟೈಮಲ್ಲಿ ಇತ್ತು? ಗುಪ್ತಾ ಪೀರಿಯಡ್ ಅಲ್ಲಿ ಇತ್ತು. ಇಷ್ಟು ಗೊತ್ತಿರಬೇಕು. ಅದೇನು ಹೇಳುತ್ತೆ? ಫಿಯರ್ಲೆಸ್ನೆಸ್, ಅಂದ್ರೆ ನಿರ್ಭಯತೆ, ಯಾರಿಗೂ ಭಯ ಪಡಬಾರ್ದು ಅನ್ನೋದನ್ನ ಹೇಳುತ್ತೆ. ಇದು ಯಾವ, ಆಮೇಲೆ ಇನ್ನೊಂದು ಕೇಳ್ತಾರೆ, ಯಾವ ಮುದ್ರಾದಲ್ಲಿ ಜಾಸ್ತಿ ಬುದ್ಧಾಸ್ ಇಮೇಜ್ನ ಕೆತ್ತನೆ ಮಾಡಿದ್ದಾರೆ? ಯಾವ ಮುದ್ರಾ ಹೇಳಿ? ಭೂಮಿ ಸ್ಪರ್ಶ ಮುದ್ರಾ ಅಲ್ಲ. ಬುದ್ಧಾಸ್ ಇಮೇಜಸ್ ಲಾರ್ಜ್ ಕವರ್ಡ್ ಅಭಯ ಮುದ್ರಾ. ಇಷ್ಟು ಗೊತ್ತಿದ್ರೆ ಸಾಕು. ಇದು ಬಿಟ್ಬಿಟ್ಟು ಇನ್ನೇನು ಇಲ್ಲ. 1 ಸೆಕೆಂಡ್. ಇದು ಬಿಟ್ಬಿಟ್ಟು ಜಾಸ್ತಿ ಇನ್ನೇನಿಲ್ಲ. ನೆಕ್ಸ್ಟ್ ಇಷ್ಟೇ, ಮುದ್ರಾಸ್ ಬಗ್ಗೆ ಜಾಸ್ತಿ ಕೇಳಿಲ್ಲ. ನನ್ನ ನೋಟ್ಸಲ್ಲಿ ಏನಿದೆ ಅದನ್ನೊಂದ್ಸಲ ಓದ್ಕೊಳ್ಳಿ, ಅಷ್ಟೇ ಸಾಕು. ಜಾಸ್ತಿ ಎಲ್ಲ PhD ಮಾಡೋಕೆ ಹೋಗ್ಬೇಡಿ. 20 ಮುದ್ರಾ ಇದೆ, 20 ಮುದ್ರಾ ನೆನ್ಪಿಟ್ಕೊಳಕ್ಕಾದ್ರೆ ಓದಿ, ಅಷ್ಟೇ. ಇಲ್ಲ PYQ ಮುದ್ರಾ ನಾನು ಹೇಳ್ದಂಗೆ ಫಾಲೋ ಮಾಡಿ. ಇಂಪಾರ್ಟೆಂಟ್ ಬುದ್ಧಿಸ್ಟ್ ಸ್ಕಾಲರ್ಸ್ ಬರ್ತಾರೆ ಇವ್ರ ಎಕ್ಸಾಮಿಗೆ. ಆನಂದ ಕ್ವಶನ್ಸ್ ಬಂದಿಲ್ಲ, ಹಂಗೆ ನೋಡ್ಕೊಳ್ಳಿ. ಮೊಗ್ಗಲಿ ಪುಟ್ಟ ತಿಸ್ಸ, ಇವರು ಪ್ರೆಸಿಡೆಂಟ್ ಆಗಿರ್ತಾರೆ ಒನ್ ಆಫ್ ದಿ ಬುದ್ಧಿಸ್ಟ್ ಕೌನ್ಸಿಲಿಗೆ, ಹಂಗಾಗಿ ಬರೋ ಚಾನ್ಸಸ್ ಇರುತ್ತೆ. ಅಶ್ವಘೋಷ ಬರ್ದಿರುವಂಥ ಬುಕ್, ಯಾವ ಬುಕ್ನ ಬರ್ದಿದ್ದಾರೆ? ಇದರಲ್ಲಿ ನಾನು ಆಲ್ರೆಡಿ ಬರ್ದಿದ್ದೀನಿ ನನ್ನ PYQ ನೋಟ್ಸಲ್ಲಿ, ಅದು ಸಪ್ರೇಟ್ ಇದೆ, ಬಟ್ ಇಲ್ಲಿ ಬರ್ಕೊಂಡಿದ್ದೀನಿ. ಆದರೆ ಒಂದ್ಸಲ ಸ್ಕಾಲರ್ಸ್ ಯಾರ್ಯಾರು ಇಂಪಾರ್ಟೆಂಟ್ ಕವಿಗಳಿದ್ದಾರೆ, ಅವ್ರು ಏನು ಬುಕ್ ಬರ್ದಿದ್ದಾರೆ, ಯಾವ ಲ್ಯಾಂಗ್ವೇಜಲ್ಲಿ ಬರ್ದಿದ್ದಾರೆ, ಯಾವ ರೂಲರ್ ಅವರಿಗೆ ರಾಜಾಶ್ರಯ ಏನು ಕೊಟ್ಟಿದ್ರು, ಯಾವ ರೂಲರ್ಸ್ ಟೈಮಲ್ಲಿ ಇದ್ರು ಅನ್ನೋದು ಒಂದು ಅಪ್ರೋಚ್ ಇದೆ. ಅದನ್ನು ಕೂಡ ಹೇಳ್ತೀನಿ ನಿಮಗೆ ಬೇಕು ಅಂದರೆ. ನಾಗಸೇನಾ ಬರ್ತಾರೆ, ನಾಗಸೇನಾ ರಿಲೇಟೆಡ್ PYQs ಇದೆ, ನೋಡ್ಕೊಳ್ಳಿ. ನಾಗಾರ್ಜುನ ಯಾವ್ದು ಹೇಳಿ? ಮಿಲಿಂದ ಪನ್ನು, ನಾನು ಆಲ್ರೆಡಿ ಹೇಳಿದೆ. HYT ಮಿಲಿಂದ ಪನ್ನು. ಆರ್ಯ ದೇವ ಬಂದಿದ್ದಾರೆ ರೀ ಎಕ್ಸಾಮಲ್ಲಿ, ನೋಡ್ಕೊಳ್ಳಿ. ಲಾಸ್ಟ್ ಬಂತು ಬುದ್ಧಿಸ್ಟ್ ಕೇವ್ಸ್. ಇದನ್ನ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಇದಾರು ಬರುತ್ತೆ. ಇಲ್ಲ ಅಂತ ಅಂದರೆ ನಿಮ್ಮ ಸಪೋರ್ಟ್ ಚೆನ್ನಾಗಿದ್ರೆ, ಅಶೋಕನ್ಸ್ ಮೇಲೆ ಕ್ವಶನ್ಸ್ ತುಂಬಾನೇ ಬಂದಿದೆ. ಅದು ನೋಟ್ಸ್ ಆಲ್ರೆಡಿ ರೆಡಿ ಇದೆ ನಂದು. ಆಲ್ರೆಡಿ PYQನ ಮಾಡಿ ರಿವಿಷನ್ ಕೂಡ ಮಾಡಿದ್ದೀನಿ. ಅದ್ರ ಮೇಲೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ಕೇವ್ಸ್ ಇದೆಯಲ್ಲ ರೀ, ಭಾಗ ಕೇವ್ಸ್, UPSC 2026 ಬಂದಿದೆ ಕ್ವಶನ್. ಈಗ ಹೇಳ್ತೀರಾ UPSC 2026 ಅಲ್ಲಿ ಬಂದಿದೆಯಪ್ಪ, ಅದಕ್ಕೆ ನೀನು ಬಂದು ಹೇಳ್ತಾ ಇದೆ ಅಂತ. ರಾಂಗ್. UPSC 2010 ಬಂದಿದೆ. ಯಾವುದು? ಭಾಗ ಕೇವ್ಸ್. ಬರೀ ಭಾಗ ಕೇವ್ಸ್ ಕೇಳ್ತಾನ? ಕೇವ್ಸ್ HYT ಭಾಗ ಕೇವ್ಸ್ನೇ ಕೇಳ್ತಾನೆ ಅಂತ ನಾನು ಹೇಳಲ್ಲ. ಭೀಮ್ ಬೆಟ್ಕಾ ಕೇವ್ಸ್, ಸಿತ್ತಾನ್ವಂಚಲ್ ಕೇವ್ಸ್, ಉದಯಗಿರಿ ಕೇವ್ಸ್, ಅಜಂತಾ ಕೇವ್ಸ್, ಎಲ್ಲೋರಾ ಕೇವ್ಸ್, ಒಂದು ಸುಮಾರು ಕೇವ್ಸ್ ಬರುತ್ತೆ ರೀ. ಅಟ್ಲೀಸ್ಟ್ ಎಷ್ಟು ಕೇವ್ಸ್ ಅಂದರೆ ಒಂದು 10 or 7 ಕೇವ್ಸ್ನ ನೀವು ನೋಡ್ಕೊಬೇಕು. ಯಾವ ಲೆವೆಲ್ಗೆ? PhD ಲೆವೆಲ್ಗೆ. PhD ಹೆಂಗೆ ಮಾಡೋದು? ಸುಮ್ಮನೆ ಕೂತ್ಕೊಂಡು ಅಕಾಡೆಮಿಕ್ ಪರ್ಸ್ಪೆಕ್ಟಿವಿಂದ ಓದಬಾರದು. PYQ ಆ್ಯಂಗಲಿಂದ ನೋಡ್ಕೊಬೇಕು. ಯಾವ ಥರ ಓದಬೇಕು, ಹೆಂಗೆ ಓದಬೇಕು, ಯಾವ ಥರ ಶಾರ್ಟ್ ನೋಟ್ಸ್ ಮಾಡಬೇಕು, ನಾನು ನಿಮ್ಗೆ ಹೇಳ್ತೀನಿ. ಇವತ್ತು ನಾನು ಕಂಪ್ಲೀಟ್ ಕ್ಲಾಸ್ನ ಹಂಗೆ ಒಂದ್ಸಲ ನಿಮಗೆ ಸಮ್ಮರೈಸ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹೀನಯಾನ ಮಹಾಯಾನ ಬುದ್ಧಿಸಮ್ ಇರುತ್ತೆ. ಅದು ಬರೋಕ್ಕೂ ಮುಂಚೆ 2 ಪಂಥ ಇರುತ್ತೆ, ಎರಡು ಗುಂಪು ಇರುತ್ತೆ. ಅವೆರಡು ಗುಂಪು ಯಾವುದಪ್ಪ ಅಂತಂದರೆ ಸ್ಥಾವರವಾದೀನ್ಸು, ಮಹಾಸಾಂಘಿಕಾಸು. ಸ್ಥಾವರವಾದೀನ್ಸು ಹೀನಯಾನ ಆಗ್ತಾರೆ, ಮಹಾಸಾಂಘಿಕಾಸು ಮಹಾಯಾನ ಬುದ್ಧಿಸಮ್ ಆಗ್ತಾರೆ. ಹೀನಯಾನ ಅವ್ರ ವಾದ ಏನಂದರೆ ಬುದ್ಧಿಸಮ್ ಹೆಂಗಿತ್ತು ಹಂಗೆ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸ್ಥಾವರವಾದೀನ್ಸು ಮತ್ತು ಮಹಾಯಾನದವ್ರ ವಾದ ಏನು ಅಂತಂದರೆ ಇಲ್ಲ, ಸಡಿಲಿಕೆ ಆಗಬೇಕು, ಇಷ್ಟು ಸ್ಟ್ರಿಕ್ಟಾಗಿ ಇರೋಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟೇ. ಅದಾದಮೇಲೆ ಮುದ್ರಾಸ್ ಬರುತ್ತೆ. ಮುದ್ರಾಸಲ್ಲಿ ಏನಪ್ಪ ಅಂತ ಅಂದರೆ
ಭೂಮಿ ಸ್ಪರ್ಶ ಮುದ್ರೆ ಇಂಪಾರ್ಟೆಂಟು. ಅದಾದ್ಮೇಲೆ ಕೆಲವೊಂದು ಮುದ್ರಗಳು ಹೇಳಿದ್ದೀನಿ, ಅಭಯ ಮುದ್ರೆ ಹೇಳಿದ್ದೀನಿ, ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಅದಾದ್ಮೇಲೆ ಬುದ್ಧಿ ಸ್ಕಾಲರ್ಸ್ ಬರುತ್ತೆ, ಸಿಂಬಾಲ್ಸ್ ಬರುತ್ತೆ, ಇಷ್ಟೇ ಮುಗೀತು. ತೆರವಾದ ಬಗ್ಗೆ ಏನಾದ್ರು ಬಂತು ಅಂತಂದ್ರೆ ತೆರವಾದ ಹೀನಯಾನದ ನೆಕ್ಸ್ಟ್ ವರ್ಷನ್, ಬಟ್ ಸೇಮ್ ಆಸ್ ಇಟ್ ಈಸ್ ಹೀನಯಾನ ಏನಿತ್ತು ಅದೇ ಹೀನಯಾನ. ಯಾರ ಹಾಜರಿದ್ರು, ಯಾರ ಅಜಾಶ್ರಯ ಕೊಟ್ಟಿದ್ರು ಅದನ್ನೆಲ್ಲ ನೋಡ್ಕೊಬೇಕಾಗುತ್ತೆ ಇಷ್ಟೇ. ಇದನ್ನೊಂದು ಫ್ಲೋ ಚಾರ್ಟ್, ಇದನ್ನ ನಾನು PYQ ಮಾಡೋದಕ್ಕೆ ತಗೊಂಡಿರುವಂಥ ಟೈಮು ಮೋರ್ ದ್ಯಾನ್ 25 hours ತಗೊಂಡು ಶಾರ್ಟ್ ನೋಟ್ಸ್ ಮಾಡಿ ರಿವಿಷನ್ ಮಾಡಿ ನಿಮಗೆ 2 ಕ್ಲಾಸ್ 40 ನಿಮಿಷದಲ್ಲಿ ಎಕ್ಸ್ಪ್ಲೈನ್ ಮಾಡಿ PYQ ಶಾರ್ಟ್ ನೋಟ್ ಕಂಪ್ಲೀಟ್ ನೋಟ್ಸ್ನ ಕೊಡ್ತೀನಿ. ಇದರಿಂದ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರೆ ಇಷ್ಟು ಸಫಿಷಿಯೆಂಟ್ ಫಾರ್ ಬುದ್ಧಿಸಮ್. ಇಷ್ಟನ್ನು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದು ವಿಡಿಯೋದು PDF, ಲಾಸ್ಟ್ ವಿಡಿಯೋ PDF ಎರಡೂ ಕೂಡ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಟೆಲಿಗ್ರಾಮ್ ಚಾನಲ್ನು ಕೂಡ ಫಾಲೋ ಮಾಡಿ. ಯೂಟ್ಯೂಬ್ನಲ್ಲಿ ನೀವೆಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ, ಎಷ್ಟು ಸಪೋರ್ಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಅಷ್ಟು ಜಾಸ್ತಿ ವಿಡಿಯೋಸು, ಅಷ್ಟು ಡೆಡಿಕೇಟೆಡ್ ಆಗಿ HYT ಮಾಡಲ್ ಮತ್ತು PYQ ಅಪ್ರೋಚ್ ಮೂಲಕ ವಿಡಿಯೋಸು ಬರ್ತಾ ಹೋಗುತ್ತೆ. ನಂಜೇಶ್ ಗೌಡ ಸೈನಿಂಗ್ ಆಫ್. ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ.